ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಇಂದಿರಾ ಬೈಲ್ಕರಿಯವರೇನೋ ಸನ್ಮಾನಿತರಾಗಿ ನಮ್ಮ ಜೊತೆಗೆ ಈಗ ಇದ್ದಂತಹ ಎಲ್.ಆರ್. ಭಟ್ ದಂಪತಿಯವರ ಪರಿಚಯ ಆದರೂ ಖಂಡಿತವಾಗಿಯೂ ನಾನು ಆ ಸಾಹಸವನ್ನು ಮಾಡಲಾರೆ. ಇನ್ನೂ ಹೆಚ್ಚು ಹೇಳಬೇಕು ಅಂತಂದರೆ, ಇವತ್ತು ಬಹುಶಃ ಗಾಯತ್ರಿ ಬಳಗದಲ್ಲಿ ಒಂದು ಐತಿಹಾಸಿಕ ದಾಖಲೆ ಆಗ್ತಾ ಇದೆ. ತಮ್ಮ 90ರ ವಯಸ್ಸಿನಲ್ಲಿರುವಂತಹ ಒಬ್ಬ ವ್ಯಕ್ತಿ, ಸಾಧನೆಯ ಶಿಖರವನ್ನು ತಲುಪಿ ಬಂದಂತಹ ಈ ವ್ಯಕ್ತಿ ಇಂಥ ಕಿರಿದಾದ ಏಣಿಯನ್ನು ಹತ್ತಿ ಇಲ್ಲಿ ಮೇಲೆ ಬಂದಿದ್ದಾರೆ ಅನ್ನೋದೇ ಬಹುಶಃ ಇದೊಂದು ಐತಿಹಾಸಿಕ ಘಟನೆ. ನನಗಿಂತ ಹಿರಿಯರು ಕೆಲವರು ಏನಾದರೂ ನೆನಪಿದ್ರೆ ಹೇಳಬೇಕು. ನನಗೆ ತಿಳಿದ ಹಾಗೆ ಇಷ್ಟು ವಯಸ್ಸಿನ ಯಾವ ಸಾಧಕರು ಕೂಡ ಈ ಮಾಳಿಗೆಯನ್ನೇರಿ ಇಲ್ಲಿ ಮೇಲೆ ಬಂದಿದ್ದಿರಲಿಕ್ಕಿಲ್ಲ. ಹಾಗಾಗಿ ಪ್ರಪ್ರಥಮ ಬಾರಿ ಅದಕ್ಕಾಗಿ ತಮಗೊಂದು ಸಲ್ಯೂಟ್ ಅನ್ನ ನಾನು ಹೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಪರಿಚಯ ಖಂಡಿತ ನಾನು ಮಾಡಲಾರೆ ಅಂದೆ. ವಯಸ್ಸಿನಲ್ಲಿ, ಸಾಧನೆಯಲ್ಲಿ, ಎಲ್ಲ ದೃಷ್ಟಿಯಲ್ಲಿಯೂ ಕಿರಿಯನಾದ ನಾನು ಈ ಕೈಂಕರ್ಯಕ್ಕೆ ತೊಡಗಲಿಕ್ಕೆ ನಾನು ಸಿದ್ಧನಿರಲಿಲ್ಲ. ಆದರೆ ಅನಿರೀಕ್ಷಿತವಾಗಿ ಕಡೆಯ ಗಳಿಗೆಯಲ್ಲಿ ವಿಶ್ವೇಶ್ವರ ಗಾಯತ್ರಿ ಅವರಿಗೆ ಬರಲಾಗಲಿಲ್ಲ. ಬಹುಶಃ ಇಲ್ಲಿದ್ದಂಥ ಎಲ್ಲರಿಗಿಂತಲೂ ಹೆಚ್ಚು ನೋವು ಇವತ್ತು ತಾನು ಬರಲಿಕ್ಕೆ ಆಗಲಿಲ್ಲ ಅನ್ನುವ ನೋವು ವಿಶ್ವೇಶ್ವರ ಗಾಯತ್ರಿ ಅವರಿಗಿರಬೇಕು. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಎಲ್.ಆರ್. ಭಟ್ ದಂಪತಿಯ ಸನ್ಮಾನಕ್ಕೆ ತಾನು ಇರಲೇಬೇಕು ಅಂತ ಅವರು ಅಂದುಕೊಂಡಿದ್ರು. ವಿಧಿಯ ವಿಲಾಸ ಅನಿವಾರ್ಯವಾಗಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಪರ್ಯಾಯವಾಗಿ ಶ್ರೀಮತಿ ಇಂದಿರಕ್ಕ ಈ ಒಂದು ಶುಭಾಶಂಸನೆಯ ಕೆಲಸವನ್ನು ಮಾಡಬೇಕಿತ್ತು. ಅವರು ಕೂಡ ಮತ್ತೆ ಈ ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟರು. ನಾನು ಈಗಾಗಲೇ ಹೇಳಿದ ಹಾಗೆ ಇದು ಜವಾಬ್ದಾರಿ ಅನ್ನೋದಕ್ಕಿಂತ ಅವರ ಈ ಪರಿಚಯದ ಪ್ರಯತ್ನ ಕೂಡ ನನ್ನಿಂದ ಒಂದು ದುಸ್ಸಾಹಸವೇ ಸರಿ. ಆದರೂ ಇದೊಂದು ಸೌಭಾಗ್ಯ ಅಂತ ನಾನು ಒಂದು ಕೆಲವು ಕಿಂಚಿತ್ ವಿಚಾರಗಳ ನನಗೆ ಕಡೆಯ ಗಳಿಗೆಯಲ್ಲಿ ಕ್ರೋಢೀಕರಿಸಲಿಕ್ಕೆ ಸಾಧ್ಯ ಆಯಿತು. ಶ್ರೀಮತಿ ಇಂದಿರಕ್ಕ ಮತ್ತು ಗಾಯತ್ರಿ ಅವರ ಮೂಲಕವಾಗಿ ಸ್ನೇಹಿತರ ಒಂದು ಸಹಕಾರದೊಂದಿಗೆ ಅದನ್ನು ಸಂಕ್ಷಿಪ್ತವಾಗಿ ಶುಭಾಶಂಸನೆಯ ರೂಪದಲ್ಲಿ ಅವರಿಗೆ ಸಮರ್ಪಿಸುವಂತಹ ಒಂದು ಪ್ರಯತ್ನವನ್ನಷ್ಟೇ ನಾನು ತಮ್ಮ ಎದುರಿಗೆ ತಮ್ಮ ಅನುಮತಿಯನ್ನು ಪಡೆದು ಮಾಡಲಿಕ್ಕೆ ಅಣಿಯಾಗ್ತಾ ಇದ್ದೇನೆ. 10/6/1937 ಜನಿಸಿದಂತಹ ಇವತ್ತಿನ ನಮ್ಮ ಜೊತೆಗೆ 89 ಮುಗಿಸಿ 90ರ ಹರೆಯದಲ್ಲಿದ್ದಾರೆ. ಅವರು ಲಕ್ಷ್ಮೀನಾರಾಯಣ ಭಟ್ರು, MA B.Ed ಸ್ನಾತಕೋತ್ತರ ಪದವೀಧರರು. ನೆನಪು ಮಾಡಿಕೊಳ್ಳಿ, ಅಷ್ಟು ವರ್ಷದ ಹಿಂದಿನ MA B.Ed. 4 ವರ್ಷ ಪ್ರಾಥಮಿಕ ಶಿಕ್ಷಕರಾಗಿ, 32 ವರ್ಷ ಪ್ರೌಢಶಾಲಾ ಶಿಕ್ಷಕರಾಗಿ, 1 ವರ್ಷ ಪದವಿ ಪೂರ್ವ ಕಾಲೇಜು ವಿಭಾಗದ ಉಪನ್ಯಾಸಕರಾಗಿ, ಹೀಗೆ 37 ವರ್ಷ ಅಮೋಘ ಶಿಕ್ಷಕ ಸೇವೆಯನ್ನು ಸನ್ಮಾನಿತರು ಮಾಡಿದ್ದಾರೆ. ಇಷ್ಟೇ ಏಕೆ, 1995ರಿಂದ 2010ರವರೆಗೆ 1.5 ದಶಕಗಳ ಕಾಲ ಅವರು ನನ್ನ ಜಾತಿಯವರು ಆಗಿದ್ದರು. ಅಂದರೆ ಪತ್ರಿಕಾ ವರದಿಗಾರಿಕೆಯನ್ನು ಕೂಡ ಮಾಡಿದರು. ಕವಿ, ನಾಟಕಕಾರ, ಸಾಹಿತಿ, ಅಂಕಣಕಾರ, ಬಹುಮುಖ ಪ್ರತಿಭೆಯ ಕಲಾವಿದ. ಯಾಕಂದ್ರೆ ಇವರು ನಾಟಕದಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ, ಯಕ್ಷಗಾನದಲ್ಲಿ ತೊಡಸ್ಕೊಂಡಿದ್ದಾರೆ, ಬಯಲಾಟದಲ್ಲಿ ತೊಡಸ್ಕೊಂಡಿದ್ದಾರೆ, ತಾಳಮದ್ದಲೆಯಲ್ಲಿ ತೊಡಸ್ಕೊಂಡಿದ್ದಾರೆ. ಮತ್ತಿನ್ನೇನು ಬೇಕು ಹೇಳಿ. 6 ಪೌರಾಣಿಕ ನಾಟಕಗಳನ್ನು ಬರೆದಿದ್ದಾರೆ, 4 ಸಾಮಾಜಿಕ ನಾಟಕಗಳನ್ನು ಕೊಟ್ಟಿದ್ದಾರೆ, 1 ಐತಿಹಾಸಿಕ ನಾಟಕವನ್ನು ಕೊಟ್ಟಿದ್ದಾರೆ, ಸಂಸ್ಮರಣ ಗ್ರಂಥವನ್ನು ರಚಿಸಿದ್ದಾರೆ, ಸಾಮಾಜಿಕ ಮತ್ತು ವೈಚಾರಿಕ ಚರ್ಚೆಯ ಒಂದು ಗ್ರಂಥವನ್ನು ನೀಡಿದ್ದಾರೆ, 600 ಪುಟಗಳ ಕುಮಾರವ್ಯಾಸ ಗದ್ಯಾನುವಾದವನ್ನು ಮಾಡಿದ್ದಾರೆ, ಕಾದಂಬರಿಕಾರ ಭಾರತಿ ಸುತ ಅವರ ಜೀವನ ಚರಿತ್ರೆಯನ್ನು ಬರೆದು ನಮಗೆ ನೀಡಿದ್ದಾರೆ, 800 ಪುಟಗಳ ಶ್ರೀ ವಾಲ್ಮೀಕಿ ಗದ್ಯಾನುವಾದವನ್ನು ಅವರು ಮಾಡಿದ್ದಾರೆ. ರಾಮಾಯಣ ಕಥಾಸಾಗರ ನಾಮಾಂಕಿತ ಒಂದು ಗದ್ಯಾನುವಾದ. ಕಥೆಗಾರ ಭಾರತಿ ಸುತ ಬದುಕು, ಬರಹ ಇವೇ ಮುಂತಾಗಿ ಹಲವು ಕೃತಿಗಳನ್ನು ನೀಡಿದಂತಹ ಶ್ರೀಯುತರು ಬಹುಸಂಖ್ಯೆಯ ಅಂಕಣ ಬರಹಗಳನ್ನು ಕೂಡ ನೀಡಿದ ಅನುಪಮ ವ್ಯಕ್ತಿ. ಹಳಿಯಾಳ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ, ಅಂಕೋಲಾ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ, ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಸದಸ್ಯರಾಗಿ,
8 ವರ್ಷ ಕಾಲ ಹಳಿಯಾಳ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿಯಾಗಿ, ದಶಕಕ್ಕೂ ಹೆಚ್ಚು ಕಾಲ ಹಳಿಯಾಳ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿಯಾಗಿ, 2010ರಿಂದ 16 ತನಕ ಶ್ರೀ ಸ್ವರ್ಣವಳ್ಳಿ ಮಹಾಸಂಸ್ಥಾನದ ಯೋಗ ಮಂದಿರದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ, 2010ರಿಂದ ಈ ತನಕವೂ ಶ್ರೀ ರಾಮಕೃಷ್ಣ ಕಾಳಿಕಾ ಮಠ ಅಂಬಾಗಿರಿಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಂತಹ ಮಾನ್ಯ ಲಕ್ಷ್ಮೀನಾರಾಯಣ ಭಟ್ರಿಗೆ ಸಂದಂತಹ ಪ್ರಶಸ್ತಿ ಪುರಸ್ಕಾರಗಳು ಹಲವು. ಕೆಲವನ್ನು ಮಾತ್ರ ನಾನು ಶೀಘ್ರವಾಗಿ ಹೇಳಲಿಕ್ಕೆ ಹೊರಟ್ರೆ, ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿ, ಶ್ರೀಗಂಧಹಾರ ಪ್ರಶಸ್ತಿ, ವಿದ್ಯಾರ್ಥಿಗಳ ಸನ್ಮಾನ, ಅಖಿಲ ಹವ್ಯಕ ಮಹಾಸಂಸ್ಥಾನದಿಂದ ಸನ್ಮಾನ, ಭಗವದ್ಗೀತಾ ಅಭಿಯಾನದ ಪ್ರಶಸ್ತಿ, ಸ್ವರ್ಣವಳ್ಳಿ ಶ್ರೀಗಳಿಂದ ಆಶೀರ್ವಾದ ಮತ್ತು ಸತ್ಕಾರ, ಶ್ರೀ ರಾಮಚಂದ್ರಾಪುರ ಮಠದ ಶ್ರೀಗಳಿಂದ ಆಶೀರ್ವಾದ ಸತ್ಕಾರ, ದಾಂಡೇಲಿ ಹಳಿಯಾಳ ಕನ್ನಡ ಸಾಹಿತ್ಯ ಪರಿಷತ್ತಿನ ಸನ್ಮಾನ, ಅಖಿಲ ಭಾರತ ಸಾಹಿತ್ಯ ಪರಿಷತ್ ಸನ್ಮಾನ, ಶಿರಸಿ ತಾಲೂಕಾ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಒಂದು ಸಾರ್ವಜನಿಕ ಸನ್ಮಾನ ಇತ್ಯಾದಿ ಇತ್ಯಾದಿ. 38 ವರ್ಷ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದಂತಹ 6 ದಶಕಗಳಿಗೂ ಅಧಿಕ ಸಮಯದಿಂದ ಇವರ ಬಾಳ ಸಂಗಾತಿಯಾಗಿ ಸಂಭ್ರಮಿಸ್ತಾ ಇರುವಂತಹ ಶ್ರೀಮತಿ ನಳಿನಿ ಭಾರತೀ ಸುತ ಅವರ ಭಾರತೀ ಸುತ ಪುತ್ರಿ. ಅವರು ಸತ್ಯಸಾಯಿ ಪುಸ್ತಕವನ್ನ ಹಿಂದಿಯಿಂದ ಇಂಗ್ಲಿಷಿಗೆ ಭಾಷಾಂತರ ಮಾಡಿದಂಥವರು ಕಡಿಮೆ ಇಲ್ಲ. ಮಗ ಸೊಸೆ ಇಬ್ಬರು ವೈದ್ಯ ದಂಪತಿಗಳು ಇಂಗ್ಲೆಂಡ್ನಲ್ಲಿದ್ದಾರೆ. ಮಗಳು ಅಳಿಯ ಇಂಜಿನಿಯರಿಂಗ್ MS ಸ್ನಾತಕೋತ್ತರ ಪದವೀಧರರು ಅಮೆರಿಕ ಕ್ಯಾಲಿಫೋರ್ನಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೊಮ್ಮಗ ಕೂಡ ಡಾಕ್ಟ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿ ವರ್ಷ ಕನಿಷ್ಠ 2 ಲಕ್ಷ ರೂಪಾಯಿಯನ್ನು ಅವರು ಶೈಕ್ಷಣಿಕವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಯಾರಿಗೂ ಗೊತ್ತಾಗದ ರೀತಿಯಿಂದ ಕೊಡ್ತಾ ಬಂದಿದ್ದಾರೆ. ಇದು ನಾನು ಹೇಳ್ತಾ ಇರುವಂಥದ್ದು ಕನಿಷ್ಠ. ಅಂದ್ರೆ ಅದರಲ್ಲಿ ಇನ್ನೂ ಹೆಚ್ಚಾಗ್ತಾ ಇರ್ತದೆ. ಬಿಟ್ರೆ 1 ಲಕ್ಷ ಮೆಡಿಕಲ್, 1 ಲಕ್ಷ ಇಂಜಿನಿಯರಿಂಗು ಕಂಪಲ್ಸರಿ. ಅದಕ್ಕೆ ಮೀರಿ ಯಾರು ಬೇಕಾದ್ರೂ ಪ್ರಯತ್ನ ಮಾಡಿ ಹೋದವರಿಗೆ ಇಷ್ಟೆಲ್ಲ ಏನು ಸಕಲ ಗುಣ ಸಂಪನ್ನರಾದಂತಹ ಮಹಾನುಭಾವರನ್ನ ನಾವು ಲಕ್ಷ್ಮೀನಾರಾಯಣ ಭಟ್ಟ ತೆಪ್ಪ ಮೂಲದವರು ಬಹುಶಃ ತಮ್ಮ ಈ ಜ್ಞಾನ ನಿಧಿಯಿಂದ ಜೀವನದಲ್ಲಿ ಎಷ್ಟೋ ಸಹಸ್ರಾರು ಸಂಖ್ಯೆಯ ವಿದ್ಯಾರ್ಥಿಗಳನ್ನ ತಮ್ಮ ಆ ಜ್ಞಾನಾನುಸಂಧಾನದ ಮೂಲಕವಾಗಿ ಅತ್ಯಂತ ಸನ್ಮಾರ್ಗಕ್ಕೆ ತೆಪ್ಪದೋಪಾದಿಯಲ್ಲಿ ದಾಟಿಸಿಕೊಂಡು ಬರುತ್ತಿರುವಂತಹ ಶ್ರೀಯುತರು. ಅವರಿಗೆ ನಾವು ಇವತ್ತು ಸನ್ಮಾನಕ್ಕೆ ಕರೆದಾಗ ಅವರು ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಅವರು ಸನ್ಮಾನಕ್ಕೆ ಸ್ವೀಕರಿಸಲಿಕ್ಕೆ ಬಂದಿದ್ದಾರಂತಲ್ಲ. ಈ ಒಂದು ಪುನೀತ ಸಂದರ್ಭದಿಂದ ಸನ್ಮಾನವನ್ನು ಸ್ವೀಕರಿಸುವುದರ ಮೂಲಕ ಗಾಯತ್ರಿ ಬಳಗದ ನಮ್ಮೆಲ್ಲರನ್ನ ಸನ್ಮಾನಿಸಿದ ಒಂದು ತೃಪ್ತಿಯನ್ನು ನಮಗೆ ನೀಡಲಿಕ್ಕೆ ಅವರು ಬಂದಿದ್ದಾರೆ ಎನ್ನುವ ಭಾವದೊಂದಿಗೆ ನಾವು ಅಣಿ ಆಗ್ತಾ ಇದ್ದೇವೆ. ನಮ್ಮ ಎಲ್ಲರ ಭಟ್ರ ಮುಖ ನೋಡಿದಾಗ ಇವತ್ತು ಮುಖ ನೋಡಿದಾಗ ಏನನ್ನಿಸ್ತದೆ? 89 ಆಯ್ತು ಅಂತ ಯಾರಾದ್ರೂ ಹೇಳ್ತಾರ? ರವಿ ಹೆಗ್ಡೆಯವರು ಮೇಲೆ ಬಂದಿದ್ದಾರೆ. ಅವರು ಇದೊಂದು ಐತಿಹಾಸಿಕ ಘಟನೆ ಅಂತಂದ್ರು. ಎಲ್ಲರ ಭಟ್ರು ನನಗೆ ಸಂಬಂಧಿಕರು. ಯಾವತ್ತೂ ಕೂಡ ಯಾರನ್ನೇ ಅವರು ಬಹಳ ಸರಿ ಹೇಳ್ತಿರ್ತಾರೆ, ಪರಗುಣ ಪರಮಾಣು ಪರ್ವತೀಕೃತ್ಯ ನಿತ್ಯಂ. ಪರಗುಣ ಪರಮಾಣು ಪರ್ವತೀಕೃತ್ಯ ದೋಷ. ಎರಡು ಬೇರೆಯವರಲ್ಲಿ ಇರುವಂತ ಒಳ್ಳೆಯ ಗುಣ ಅದು ಚಿಕ್ಕದೇ ಇದ್ರೂ ಕೂಡ ಅದನ್ನು ಬೆಟ್ಟದಷ್ಟು ಎತ್ತರ ಮಾಡಿ ಹೇಳ್ತಾರೆ. ಮೇಲ್ನೋಟಕ್ಕೆ ನಮಗೆ ಅದು ಹೊಗಳಿಕೆ ಅಂತ ಅನಿಸಿದ್ರು ಕೂಡ ಅವರ ಆಂತರ್ಯದಿಂದ ಬರುವಂಥದ್ದು. ಕೆಲವೊಬ್ಬರು ಇರ್ತಾರೆ ಇದಕ್ಕೆ ವಿರುದ್ಧವಾಗಿ, ಪರಗುಣ ಪರಮಾಣು ಪರ್ವತೀಕೃತ್ಯ ದೋಷ. ಇನ್ನೊಬ್ಬರಲ್ಲಿ ಇರುವಂತಹ ಸಣ್ಣ ದೋಷವನ್ನು ಕೂಡ ಬೆಟ್ಟದಷ್ಟು ಎತ್ತರ ಮಾಡಿ ಹೇಳ್ತಾರೆ. ಇವರ ಆ ವರ್ಗಕ್ಕೆ ಸೇರಿದವರು. ಟೀಚರ್ಸ್ ಅಲ್ಲಿ there are 3 categories. Some are loved and respected.
ಇವರು ಇಂಗ್ಲಿಷ್ ಟೀಚರು. ನಳಿನಿ ಬಾಯಿ ಅವರು ಒನ್ ಆಫ್ ದ ಬೆಸ್ಟ್ ಇಂಗ್ಲಿಷ್ ಟೀಚರ್ಸ್. Some teachers are loved and respected. Some teachers are feared and respected. Some teachers are neither loved, nor feared, nor respected. ಅವರಿಬ್ಬರು ಕೂಡ ದೇ ಆರ್ ಲವ್ಡ್ ಅಂಡ್ ರೆಸ್ಪೆಕ್ಟೆಡ್. ಅವರ ಹುಡುಗರ ಕಮ್ಯುನಿಟಿಯಲ್ಲಿ ಅವರು ಎಂದು ಬಾಲ್ಗೋಲಿಯತ್ತೆ ಗೌರವ ತಗೊಂಡ ವ್ಯಕ್ತಿಗಳಲ್ಲ. ಆಮೇಲೆ ನಮ್ಮ ಎಲ್ಲರ ಭಟ್ರದ್ದು ಕೊಡುವ ಗುಣ, ಜಾಯ್ ಆಫ್ ಗಿವಿಂಗ್, ಕೊಡುವುದರಲ್ಲಿ ತೃಪ್ತಿ ಇದೆ. 2 ಲಕ್ಷ ಅಂತ ಹೇಳುದು ನಮ್ಮ ರವಿ ಹೆಗ್ಡೆಯವರು ಅಂದ್ರಲ್ಲ, ಅವರೊಂದು ಅಂದಾಜಿಗೆ ಸಿಕ್ಕಿದ್ದು 2 ಇಂಟು 5 ಆದರೂ ಆಯ್ತು. ಅದನ್ನ ಮ್ಯಾನೇಜ್ ಮಾಡಬೇಕಾದ್ರೆ ನಮ್ಮ ನಳಿನಾಕ ಹರಸಾಹಸ ಪಡ್ತಾರೆ. ಯಾಕೆಂದ್ರೆ ವೇದಿಕೆಯಲ್ಲಿ ಘೋಷಣೆ ಅವ್ರದ್ದು, ಮನೆ ಬಂದ ನಂತರ ಹೊಂದಾಣಿಕೆ ಇವರು. ಅವ್ರು ಎಷ್ಟು ಸರಿ ನನ್ಗೆ ಹೇಳಿದ್ದಾರೆ, ನನಗೆ ಪ್ರೀತಿ ಶಂಕರ ಅಂತ ಕರೀತಾರೆ. ಶಂಕರ ಅವ್ರು ಹೇಳ ಬಂದ್ಬಿಡ್ತರು, ನಾ ಮನೆಗೆ ಬಂದು ನನಗೆ ಅದು ಹೊಂದಿಸ್ತವ ಹೇಳುವ ಅಂತ ಆಗ್ತದೆ. ಆಮೇಲೆ 100 ವಿದ್ಯಾರ್ಥಿಗಳು ಅವರಲ್ಲಿ ಉಪಕೃತರಾಗಿದ್ದಾರೆ. ಎಲ್ಲಿ ಹೋದರೂ ಕೂಡ ಒಂದು ದೊಡ್ಡ ಸಮೂಹ ಇದೆ. ಭಾರತೀ ಸುತ ಅವರಿಗೆ ಮಾವ, ಇವರಿಗೆ ತಂದೆ. ನಲ್ಲೇ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಎಲ್ಲೆಲ್ಲೂ ನೀನೇ. ಇವೆಲ್ಲ ಕಾದಂಬರಿಗಳು ಬಯಲುದಾರಿಯಲ್ಲಿ ಬರುವಂತ ಕಾದಂಬರಿ. ಅದಕ್ಕೆ ಇರುವಂತ ಸಾಂಗ್ ಏನಿದೆ, ಪದ ಇದೆಯಲ್ಲ, ನಲ್ಲೇ ಎಲ್ಲಿರುವೆ ಮನವ ಕಾಡುವ ರೂಪಸಿ ಅಂತ ಬರ್ತದೆ, ಒಂದು ಸಾಂಗ್ ಇದೆ. ಆ ಬಯಲುದಾರಿ ಅದು ಭಾರತೀಯ ಸುತರ ಕಾದಂಬರಿ. ಅನೇಕ ಕಾದಂಬರಿಗಳು ಸಿನಿಮಾ ಆಗಿದೆ. ಇವರು ಮದುವೆಯ ಅವ್ರಿಗೆ ಹೇಳಬಾರದು ಅಂತ ಹೇಳಿಲ್ಲ. ಈಗ ನಾವು ಒಂದ್ ಕಡೆ ಹೋದಾಗ ಗಾಂಧಿ ಅಲ್ಲಿ ನಮ್ಮ ನೆಮ್ಮದಿ ಕುಟೀರದಲ್ಲಿ ಗಾಂಧೀಜಿಯವರ ಮೈ ಎಕ್ಸ್ಪೆರಿಮೆಂಟ್ 100 years ಆಗಿ ಮಾತಾಡಿ ಬಂದೆ ನಾನು. ಗಾಂಧೀಜಿಯವರು ಅಲ್ಲಿ ಹೇಗೆ ಒಪ್ಕೊಂಡಿದ್ದಾರಲ್ಲ, ಇವರು ಕೂಡ ಹೇಳ್ತಾರೆ, ನಮ್ಮ ಮದುವೆ ಹೇಗಾಯ್ತು, ಅಂಕೋಲದಲ್ಲಿ ನಾನು ಹೇಗೆ ಲವ್ ಮಾಡಿದೆ. ಒಂದು ಗಟ್ಟಿ ಚಪ್ಪಾಳೆ ಹಾಕಿ ಅವ್ರಿಗೊಂದು ಖುಷಿ ಆಗುತ್ತೆ. ಆಗ ಅವರು ಹೇಗಿದ್ರು, ನಾನು ಎಷ್ಟು ಎತ್ತರ ಇದ್ದೆ, ಈಗಲೂ ಎತ್ತರ ತಗ್ಗಿದ ಪ್ರಮಾಣ ಅಷ್ಟೇ ಇದೆ, ಅದೇನು ಕಡಿಮೆ ಆಗಿದೆ. ಅವರ ತಂದೆಯವರು ದೊಡ್ಡ ವೈದಿಕರು. ಅವರು ನಮ್ಗೆ ಶಂಕರ ಅಂದ್ರೆ ಶುಭಂ ಕರೋತಿ ಶಂಕರ. ಒಂದ್ಸರಿ ನಾವು ಮಡಿಕೇರಿಗೆ ಹೋಗ್ಬೇಕಾದ್ರೆ ಇವರ ತಮ್ಮನಿಗೆ ನನ್ನ ಹತ್ತಿರ ಕೊಟ್ಟಿದ್ದು ನಳಿನಕ್ಕ. ಆ ಸಮಯದಲ್ಲಿ ಹೋಗ್ಬೇಕಾದ್ರೆ ಶಂಕರಂ ಲೋಕಶಂಕರಂ ಅಲ್ಲಿವರೆಗೂ ಅವರು ಹೇಳ್ತಾ ಹೋದ್ರು. ತಂದೆಯಿಂದ ಬಳುವಳಿಯಾಗಿ ಬಂದಿದೆ. ಅವರಿಗೆ ಯಾರನ್ನು ದೂಷಿಸುವುದಿಲ್ಲ, ಅವರು ಯಾರನ್ನು ದೂಷಿಸುವುದು ನಾನು ನೋಡೇ ಇಲ್ಲ. ಆಮೇಲೆ ಇನ್ನೊಂದು ಅವರ ಹಾಸ್ಪಿಟಾಲಿಟಿ. ಅವರು ಮನೆಗೆ ಹೋಗ್ಲಿಕ್ಕೆ ನೀವು ಏನಾದರೂ ತಗೊಳ್ಳದೆ ಬಂದ್ರೆ ಎಲ್ಲರ ಮಟ್ಟಿಗೆ ಸಿಟ್ಟು ಬರುತ್ತೆ. ಎಲ್ಲರ ಮಟ್ಟಿಗೆ ಸಿಟ್ಟು ಬರಬೇಕು. ಅವ್ರ ಮನೆಯಲ್ಲಿ ನೀವು ಬ್ಲ್ಯಾಕ್ ಆಗಿ ಕಷಾಯ ರೆಫ್ಯೂಸ್ ಮಾಡಿ, ಟೀಯಲ್ಲಿ ರೆಫ್ಯೂಸ್ ಮಾಡಿ, ಆವಾಗ ನೋಡಿ ಅವರು ಬಯಸ್ಕೊಳ್ಳದೆ. ಗೊತ್ತಿದೆಯಲ್ಲ 10 ಬಾರಿ ಕಷಾಯ ಕುಡಿದವನು ಕೂಡ ಅವ್ರ ಮನೆಯಲ್ಲಿ 11ನೇ ಬಾರಿಗೆ ಕಷಾಯ ಕುಡಿದೇಬೇಕು. ಯಾಕೆಂತಂದ್ರೆ ಅವ್ರದ್ದು ಹಾಗಿದೆ. ಅವ್ರ ಒಬ್ರಿಗೊಬ್ರು ಮೇಡ್ ಫಾರ್ ಈಚ್ ಅದರ್ ಸಂಜೆ ಅಂತೇಳಿ ಹಿಂದಿ ಸಿನಿಮಾದಲ್ಲಿದೆ, ಮೇಡ್ ಫಾರ್ ಈಚ್ ಅದರ್ ಸಂಜೆ. ಹಾಗೆ ಅವರು ಮೇಡ್ ಫಾರ್ ಈಚ್ ಅದರ್ ಸಂಜೆ ಅಂದ್ರೆ ಒಬ್ರಿಗೊಬ್ರು ಅನ್ಯೋನ್ಯ. ಆ ಪ್ರೀತಿ, ಆ ದಾಂಪತ್ಯದಲ್ಲಿ ಆ ಪ್ರೀತಿ ಇಲ್ಲ ಅಂತಂದ್ರೆ 60 ವರ್ಷ ದಾಂಪತ್ಯ ಜೀವನವನ್ನು ನಡೆಸಿದ್ದಾರೆ. ನಾವು ನೀವೆಲ್ಲ ಜಗಳ ಮಾಡಿದಾಗ ಅವರು ಕೂಡ ಜಗಳ ಮಾಡ್ತಾರೆ. ನಾವು ನೀವು ಮರೆತಷ್ಟೇ ಅವರು ಕೂಡ ಕ್ವಿಕ್ಕಾಗಿ ಮರೀತಾರೆ. ಅದೇ ಸೊಗಸು. ಮಕ್ಕಳು ದೂರಿದ್ದಾರೆ. ಅವಾಗೊಮ್ಮೆ ಇವಾಗ ಬರ್ತಾರೆ ಅತ್ಯುತ್ತಮವಾದಂತ ಮಕ್ಕಳು. ಒಬ್ಬ ಮಗಳು ಮೊಮ್ಮಕ್ಕಳು ಹೆಣ್ಮಕ್ಕಳು ಎಲ್ಲರೂ ಆಗಿದ್ದಾರೆ. ಅವರಿಗೆ ಕುಟುಂಬದಲ್ಲಿ ಅವರಿಗೆ ಯಾವುದು ಇಲ್ಲಿ ಬೇಕು ಅನ್ನುವಂಥದ್ದು ಏನಿಲ್ಲ. ಅವರಿಗೆ ಈಗ ನನಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಇಲ್ಲ. ಇಲ್ಲಿ ನಾನು ಶ್ರೀಕೃಷ್ಣ ಒಂದು ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನಿಗೆ ಹೇಳ್ತಾನೆ, ಯುದ್ಧ ಸಂದರ್ಭದಲ್ಲಿ ಹೇಳ್ತಾನೆ, ಈ 3 ಲೋಕಗಳಲ್ಲಿ ಅರ್ಜುನ ಯುದ್ಧ ಮಾಡುವುದಿಲ್ಲ ಅಂತಂದಾಗ ಶ್ರೀಕೃಷ್ಣ ಹೇಳ್ತಾನೆ, 3 ಲೋಕಗಳಲ್ಲಿ ನಾನು ಪ್ರಯತ್ನ ಪಟ್ಟಿದ್ದೇನೆ, ನನಗೆ ಸಿಗಲಿಲ್ಲ ಅನ್ನುವಂಥದ್ದು ಯಾವ ವಸ್ತುವೂ ಇಲ್ಲ. ವಿಷ್ಣು ಸಹಸ್ರ ಅಂತಸ್ತಂ ಯಸ್ಯ ವಿಷ್ಣು ಸುರ ನರ ಗಗ ಗೋಭೋಗಿ ಗಂಧರ್ವ ದೈತ್ಯ ತಂ ಚಿತ್ರಂ ತಂ ತ್ರಿಭುವನ ವಪುಷಂ ಎಲ್ಲವೂ ನನ್ನಲ್ಲಿಯೇ ಇದೆ. ಆದರೂ ನಾನು ಯುದ್ಧ ಮಾಡ್ತೇನೆ. ಯಾಕೆ ಕೇಳಿದ್ರೆ ನಾನು ಕೆಲಸ ಬಿಟ್ಟರೆ ಲೋಕ ಜನರೆಲ್ಲ ಕೆಲಸ ಬಿಡ್ತಾರೆ. ಕರ್ಮ ನನಗೆ ನಾನು ಪ್ರಯತ್ನ ಮಾಡಿದ್ರೆ ಸಿಕ್ಕಿದೆ. ಹಾಗೇನೆ ಅವರಿಗೆಲ್ಲವೂ ಸಿಕ್ಕಿದೆ. ಹಿ ಈಸ್ ಅ ಕಂಟೆಂಟೆಡ್ ಪರ್ಸನ್.
ವಾಕ್ ಮಾಡ್ತಾರೆ, ಈಗ ನಮ್ಮ ಅಂಬಾಗಿಲಿಗೆ ಬರ್ತಾರೆ, ಇಲ್ಲ ಹತ್ಕೊಂಡು ಬರ್ತಾರೆ. ಇದು ಏನಿದೆ ಕೇಳಿದ್ರೆ ಅವ್ರ ಮನೋಬಲವನ್ನು ಸೂಚಿಸ್ತದೆ. ನಾನು 2 ಉಪನ್ಯಾಸ ಕೊಟ್ಟಿದ್ದೆ. ಆ 2 ಉಪನ್ಯಾಸದಲ್ಲಿ ಟೈಮ್ಗಿಂತ 10 ನಿಮಿಷ ಮುಂಚೆ ಬಂದಾಗ ಅವ್ರು ಕೊಟ್ಟಿದ್ದಾರೆ. ಹಾಗೆ ಕೇಳುವ ಗುಣ, ಜನರ ಜೊತೆ ಹೊಂದಿಕೊಳ್ಳುವಂತಹ ಗುಣ ಅತ್ಯುತ್ತಮವಾಗಿದೆ. ಅವರಿಗೆ ಅವರ ಹೊಗಳಿದಷ್ಟು ನನಗೆ ಹೊಗಳಿಕೆ ಬರುವುದಿಲ್ಲ. ಯಾಕಂದ್ರೆ ಅವರ ಹೊಗಳಿಕೆಯಲ್ಲಿ ಬಹುಶಃ ಅವರನ್ನ ಮೀರಿಸೋದು ಯಾರೂ ಇಲ್ಲ. ನಮ್ಮ ಮನೆಗೆ ಬಂದ್ರೆ ನೀವೆಲ್ಲ ಬ್ರದರ್ಸ್ ಎಲ್ಲ ಇಂದ್ರ ಚಂದ್ರ ಎಲ್ಲ ಹೇಳ್ತಾರೆ, ಎಲ್ಲವೂ ಹೇಳ್ತಾರೆ. ಕಾಲ್ಪನಿಕ ಪಾತ್ರಗಳೆಲ್ಲವೂ ಬಂದಿರ್ತವೆ, ಪುರಾಣದ ಪಾತ್ರಗಳು ಬರ್ತವೆ. ಆದ್ರೆ ಇವತ್ತು ನಮ್ಮ ಡಾಕ್ಟರ್ ದಿನೇಶ್ ಹೆಗ್ಡೆಯವರು, ಅವರು ಈಸ್ ಎ ಟಾಲ್ ಡಾಕ್ಟರ್, ಎತ್ತರದವರು, ಅವರು ವೃತ್ತಿಯಲ್ಲೂ ಎತ್ತರದವರು, ದೈಹಿಕದಲ್ಲೂ ಅವರು ಎತ್ತರದವರು. ಅವರ ಒಂದು ಸಮಕ್ಷಮದಲ್ಲಿ ಇವತ್ತು ಅವರಿಗೆ ಸನ್ಮಾನ ಆಗಿದೆ. ನಮ್ಗೆಲ್ಲರಿಗೂ ಖುಷಿಯಾಗಿದೆ. 100 ಕಾಲ ಬಾಳಲಿ. ಶತಮಾನ ಭವತಿ ಶತಾಯುಃ ಪುರುಷರ ಶತೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಶ್ರೀ ಎಲ್.ಆರ್. ಭಟ್ಟರು, ಸಮಾಜ ಸೇವಕ ಸಾಹಿತಿ ಎಲ್.ಆರ್. ಭಟ್ಟರು, ಸಮಾಜ ಸೇವಕ ಸಾಹಿತಿ ಎಲ್.ಆರ್. ಭಟ್ಟರು, ಮಹಾದಾರಿ ಪರೋಪಕಾರಿ ಎಲ್ಲರ ಭಟ್ಟರು, ಮಹಾದಾರಿ ಪರೋಪಕಾರಿ ಎಲ್ಲರ ಭಟ್ಟರು, ಕುಮಾರವ್ಯಾಸ ಭಾರತ ಕಥಾಮೃತ ಕಥೆಯ ಕರ್ತ, ಕುಮಾರವ್ಯಾಸ ಭಾರತ ಕಥಾಮೃತ ಕರ್ತ, ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ. ಶುಭ ಸಂಜೆಯ ಶುಭಾಶಯಗಳೊಂದಿಗೆ ಎಲ್ಲ ಮಾನ್ಯರಿಗೆ ಮಾತೆಯರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಬಹುತೇಕವಾಗಿ ನಮ್ಮ ಅಂಬಾಗಿಲಿ ಬಳಗದ ಅತ್ಯಂತ ಹಿರಿಯ ಸದಸ್ಯರಾದ ಎಲ್.ಆರ್. ಭಟ್ಟರ ಬಗ್ಗೆ ನಾನು ಮಾತಾಡ್ತಾ ಹೋದರೆ ಬಹಳ ಸಮಯ ಬೇಕಾಗಬಹುದು. ಆದರೆ ರವಿ ಹೆಗ್ಡೆಯವರು ಅಂತ ಹೇಳಿದ್ರು ದೈತ್ಯ ಪ್ರತಿಭೆ ಅಂತೇಳಿ. ನಾನು ನಮ್ಮ ಎಲ್.ಆರ್. ಭಟ್ಟರಿಗೆ ಹೇಳ್ತೀನಿ, ಇವರು ಅದ್ವೈತ ಪ್ರತಿಭೆ. ಈ ಮಧ್ಯೆ ಗೊತ್ತಿದೆ, ದ್ವೈತ ಅದ್ವೈತಗಳ ಸಂಘರ್ಷ ನಡೀತಾ ಇದೆ ಲೋಕದಲ್ಲಿ. ಆದರೆ ಶಂಕರಾಮಿ ಭಗವತ್ಪಾದರ ಪರಮ ಅನುಯಾಯಿಗಳಾಗಿ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರ ಅತ್ಯಂತ ಶ್ರೇಷ್ಠ ಶಿಷ್ಯರಾಗಿ, ಜನಜನಿತರಾಗಿ, ನಮ್ಮ ಅಂಬಾಗಿಲಿಯ ದಿಗ್ದರ್ಶಕರಾಗಿ, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ, ಸೌಜನ್ಯದ ಪರ್ವತವೇ ಆಗಿರುವಂತಹ ಎಲ್.ಆರ್. ಭಟ್ಟರ ಬಗ್ಗೆ ನಾನು ಸಣ್ಣ ಸಂಸ್ಕೃತ ಶುಭಾಶಯ ಹೇಳುವ ಮೂಲಕ ಅವರ ಪ್ರತಿಭೆಯನ್ನ ಅನಾವರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಸುಭಾಷಿತಗಾರರು ಎಂಥದ್ದು ಚಮತ್ಕಾರಿಗಳಾಗಿತ್ತು ಅಂತ ಹೇಳಿದ್ರೆ, ಅವರು ಆ ಕಾಲದಲ್ಲಿ ಅವರು ರಚಿಸಿದಂತಹ ಸುಭಾಷಿತಗಳು ಎಷ್ಟು ಒಂದು ಪರಿಣಾಮಕಾರಿಯಾಗಿವೆ ಮತ್ತು ಒಬ್ಬೊಬ್ಬ ವ್ಯಕ್ತಿಗೆ ಹೇಗೆ ಅನ್ವಯಿಸುತ್ತೆ ಹೇಳೋದಕ್ಕೆ ನಾನು ಹೇಳುವಂತಹ ಈ ಒಂದು ಸುಭಾಷಿತದ ಒಂದು ನುಡಿ ಇದೆಯಲ್ಲ, ಅಪ್ಪಟ ಎಲ್.ಆರ್. ಭಟ್ ದಂಪತಿಗಳನ್ನ ಉದ್ದೇಶಿಸಿಯೇ ಸುಭಾಷಿತಗಾರರು ಬರ್ತಿದ್ದಾರೋ ಎನ್ನುವಷ್ಟು ಮಟ್ಟಿಗೆ ಇದೆ. ಅಂದ್ರೆ ಸುಭಾಷಿತ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮನಸ್ಸಿ ವಚಸಿ ಕಾಯಿ. ಎಲ್.ಆರ್. ಭಟ್ರು ಅವರ ಮನಸ್ಸು ಹೇಗಿದೆ ಅಂದ್ರೆ ಹೂವಿನಂತ ಮನಸ್ಸು ಅವರದು. ಈಗಲೇ ಶಂಕರ ಹೆಗ್ಡೆಯವರು ಹೇಳಿದ್ರು, ಮುಗ್ಧವಾದ ಮನಸ್ಸು, ಒಂದು ರೀತಿಯ ಪ್ರೀತಿಯ ಗೋಪುರ. ಮನಸ್ಸಿನಿಂದ ಅಷ್ಟು ನಿಷ್ಕಲ್ಮಶವಾದ ನಿರ್ಮಲ ಭಾವನ ಹೊಂದಿರುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅವರು. ವಚಸಿ ಅವರು ಮಾತಾಡಿದ್ರೆ ಯಾರಿಗಾದ್ರೂ ಕೇಳಬೇಕು ಅಂತ ಅನ್ಸುತ್ತೆ. ಆದ್ರೆ ಇತ್ತೀಚೆಗೆ ಅವರಿಗೆ ಪಾಪ ವಯೋ ಕಾರಣದಿಂದಾಗಿ ಸ್ವಲ್ಪ ಮಾತನಾಡುವಾಗ ಮರೆಯುವಂತಹದ್ದು, ಹೇಳಲೇಬೇಕನ್ನುವಂಥ ಉತ್ಕಟೆಯಿಂದ ಯಾರು ಮಾತುಗಳನ್ನ ಮತ್ತೆ ಮತ್ತೆ ಪುನರಾವರ್ತಿ ಮಾಡುವಂತಹದ್ದು ಆಗ್ತಾ ಇತ್ತು, ಸಹಜವಾಗಿ ಆಗ್ತಾ ಇದೆ. ಆದರೂ ಅತ್ಯಂತ ಹೃದಯಾಂತರಾಳದಿಂದ ಕಿರಿಯರನ್ನ ಆಶೀರ್ವದಿಸುವ ಪರಿಯಲ್ಲ, ಎಂಥವರನ್ನು ಸಹ ಬೆರಗುಗೊಳಿಸುತ್ತೆ. ಸೊ ಮನಸ್ಸಿ ವಚಸಿ ಕಾಯೇ, ಅವ್ರು ಮಾಡುವ ಕಾರ್ಯಗಳಲ್ಲಿರುತ್ತೆ ಎಷ್ಟು ಒಂದು ಈಗಾಗಲೇ ಹೇಳಿದಾಗೆ ಅವರ ಸಮಯ ಪ್ರಜ್ಞೆ ಹೇಗೆ ಅಂದ್ರೆ, ನಮ್ಮ ಅಂಬಾಗಿಲಿಯಲ್ಲಿ ಯಾವುದೇ ಮೀಟಿಂಗ್ ಇರಲಿ,
ನಾವು ಎಲ್ಲಾರ ಭಟ್ರು ಇವತ್ತು ಬರ್ತಾರೋ ಇಲ್ವೋ ಅಂತ ಹೇಳಿ ಆಲೋಚನೆ ಮಾಡೋದ್ರೊಳಗೆ ಎಲ್ಲಾರ ಭಟ್ರು ರಿಕ್ಷಾದಿಂದ ಬಂದು ಇಳಿದಾಗ್ತಿತ್ತು. ಆ ಸಮಯಕ್ಕೆ ಸರಿಯಾಗಿ ಬರುವಂತಹ ಸಮಯ ಪ್ರಜ್ಞೆ ಮತ್ತು ಅದಕ್ಕೆ ಒಪ್ಪುವಂತೆ ಕಾಯೇ ಅವರ ಶರೀರ ಇದೆ. ಐತಿಹಾಸಿಕ ದಿನದ ರೋಚಕ ವಿಷಯವನ್ನು ರವಿಯರಿಗೆ ಈಗ ನಾನೊಂದು ಸೇರಿಸ್ತೇನೆ. ಒಮ್ಮೆ ಎಲ್ಲರ ಬಗ್ಗೆ ನಾನು ಹೇಳಿದ್ದೆ. ನಾನು ಒಮ್ಮೆ ರಾಘವೇಶ್ವರ ಭಾರತಿಗಳಲ್ಲಿ ಹೋದಾಗ ಗುರುಗಳೇ ನನ್ನ ಹತ್ರ ಇನ್ನೂ ಬಹಳ ನಿಶ್ಶಕ್ತಿ ಕಾಡ್ತಾ ಇದೆ, ನಾನು ಇನ್ನು ಅನಿವಾರ್ಯವಾಗಿ ಕೋಲಿಗೆ ಸೋತು ಹೋಗ್ಬೇಕಾಗುತ್ತೇನೋ ಅಂತ ಹೇಳಿದ್ರು ಅಂತ ಹೇಳಿ. ಆಗ ಅವರಿಗೆ ಗುರುಗಳು ಹೇಳಿದಂತೆ, ನೀವು ಕೋಲ್ ಹಿಡಿಯೋ ಸಂದರ್ಭನೇ ಬರುವುದಿಲ್ಲ ಅಂತ ಹೇಳಿ. ಆ ಒಂದು ಶಕ್ತಿ ಇದೆಯಲ್ಲ, ಅವ್ರ ಹಿಂದಿರುವಂತಹ ಶಕ್ತಿ, ಆ ಶಕ್ತಿನೇ ಇವತ್ತು ಅವರನ್ನು ಈಗ ಮೇಲರ್ಸ್ಕೊಂಡು ಬಂದಿದೆ. ಆ ಪರಮಶ್ರೀಗಳ ಶಕ್ತಿ ಅವರನ್ನ ಆ ಒಂದು ಊರುಗೋಲು ರಹಿತವಾಗಿ, ಮತ್ತೊಮ್ಮೆ ಹೇಳಿದ್ರು ನನಗೆ ನಳಿನೇ ಇರಬೇಕಾದ್ರೆ ಮತ್ತೆ ಊರುಗೋಲು, ಅದು ಸತ್ಯ. ಹೀಗಾಗಿ ಮನಸ್ಸಿ ವಚಸಿ ಕಾಯೆ ಪುಣ್ಯ ಪೀಯೂಷ ಪೂರ್ಣಾಹ, ಆ ಒಂದು ಪುಣ್ಯ ಕಾರ್ಯಗಳನ್ನು ಮಾಡುವುದರಲ್ಲಿ ಎಂದೂ ಹಿಂದುಬೀಳುತ್ತಿಲ್ಲ ಅವರು. ಯಾವುದೇ ಒಂದು ಒಳ್ಳೆಯ ವಿಷಯಕ್ಕೆ ಹೋದಾಗ ಅವರಂತ ನೀವು ಹೇಳಿ ನಂದಿಷ್ಟು ರೂಪಾಯಿ ಇದೆ, ನಂದು ಇಷ್ಟಿದೆ, ನಾನು ಈಗ ಮಾಡ್ತೇನೆ, ಅವರಿಗೆ ಎತ್ತರು ಎತ್ತು ಹೇಳ್ತಾರೆ. ಒಂದು ಒಳ್ಳೆ ಕಾರ್ಯ ಮಾಡಲಿಕ್ಕೆ ಏನಾದ್ರು ಉಂಟ ಮೀಟಿಂಗ್ ಬಳಿಯಲ್ಲಿ ಎಲ್ಲ ಹೆಂಗತ್ತು ಒಂದು ಚೆಕ್ ಬುಕ್ ಹೊರಗೆ ಬಂದ್ಬಿಡ್ತದೆ. ಅಂಥ ಒಂದು ಮನಸ್ಸಿ ವಚಸಿ ಕಾಯಿ ಪುಣ್ಯ ಪೀಯೂಷ ಪೂರ್ಣಾಹ ಸ್ತ್ರಿಭುವನ ಉಪಕಾರ ಶ್ರೇಣಿಭಿ ಪ್ರೀಣೆಯಂತಹ ಸುಭಾಷಿತಗಾರ ಇದನ್ನು ಹೇಳಿದ್ರು. ಅದನ್ನು ಶಂಕರ ಹೆಗಡೆಯವರು ಒಂದ್ಸಲ ಹೇಳಿದ್ರು. ತ್ರಿಭುವನ ಉಪಕಾರ ಶ್ರೇಣಿಭಿ ಪ್ರೀಣೆಯಂತಹ ಪರಗುಣ ಪರಮಾಣು ಪರ್ವತಿ ಕೃತ್ಯ ನಿತ್ಯ ನಿಜ ಹತಿರ್ಹತಿ ನಿಜ ಹತಿಕ ಸಂತಿ ಸಂತಹ ಕಿಯಂತಹ ಅಂತ ಹೇಳಿದ್ರೆ, ಆ ಒಂದು ಮನಸ್ಸಿದೆಲ್ಲ ಅವರು ಎಂಥ ಸಂದರ್ಭದಲ್ಲಾದರೂ ಅವರು ತಮ್ಮ ಒಂದು ದಾನ ಪ್ರವೃತ್ತಿಯಿಂದಾಗಿ ಹೃದಯವಂತಿಕೆಯಿಂದಾಗಿ ಎಲ್ಲರ ಶ್ರೇಯೋಭಿವೃದ್ಧಿಗಾಗಿ ಆರೈಕೆಯನ್ನು ಮಾಡುತ್ತಾ ಒಬ್ಬ ನಮ್ಮ ಸಮಾಜದ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಇವತ್ತು ಅವರು ನಮ್ಮ ಮುಂದಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಒಬ್ಬಗಿರಿಯಲ್ಲಿ ಒಂದು ದೇವಾಲಯವನ್ನ ಕಟ್ತಾ ಇದ್ದೇವೆ. ಪ್ರಭುಗಳಲ್ಲಿ ಆ ದೇವಸ್ಥಾನದ ಕಟ್ಟೋಣದ ಕಟ್ಟಕಡೆಯ ಶಿಖರಾನ್ಯಾಸದ ಸಮಯದಲ್ಲಿ ನಮಗೆ ಎಲ್ಲರ ಭಟ್ರ ಪೂರ್ಣ ಆಶೀರ್ವಾದ, ಇಲ್ಲಿವರೆಗೂ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ಆ ಆಶೀರ್ವಾದ ನಮಗೆ ಇರುತ್ತೆ ಅಂತ ಹೇಳುವಂತಹ ಆಸೆ ನಮ್ದೆಲ್ಲರದು. ಅವರು 100 ಕಾಲ ಮಾಡಬೇಕು. ಅವರ 80ನೇ ವರ್ಷದ ಕಾರ್ಯಕ್ರಮಕ್ಕೆ ನಾವು ಲಕ್ಷ್ಮಣ ಶಾಮರು ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದೇವೆ. ಅದಕ್ಕಿಂತ ಇಮ್ಮಡಿ ಉತ್ಸಾಹದಿಂದ ಅವರು 100 ವರ್ಷದ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತೇವೆ. ಅಂತ ಒಂದು ಸೌಭಾಗ್ಯ ನಮಗೆ ಬರಬೇಕು. ಸಮಾಜದಲ್ಲಿ ಅವರಂತಹ ಒಳ್ಳೆಯ ವ್ಯಕ್ತಿಗಳು ಬರಬೇಕು ಅಂತ ಹೇಳುವಂತಹ ಮಾತುಗಳನ್ನು ಹೇಳ್ತಾ, ಅವರ ಆಶೀರ್ವಾದ, ಅವರ ಇದೇ ರೀತಿಯ ಚೈತನ್ಯ, ಅವರಿಬ್ಬರ ಜೀವನ ಮೌಲ್ಯಗಳು ಕಿಂಚಿತ್ತೂ ಕಡಿಮೆಯಾಗದಂತೆ ಬದುಕು ಹಸನಾಗಲಿ ಅಂತ ಹೇಳಿ ಪರಮಪೂಜ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಆಶೀರ್ವಾದಕ್ಕಾಗಿ ನಾವು ಕೇಳಿಕೊಳ್ಳುತ್ತಾ ಅವರಿಗೆ ಅವರ ಆರೈಕೆ ಇರಲಿ ಅಂತ ಹೇಳಿ ಬಯಸುತ್ತೇನೆ. ನಮಸ್ಕಾರ. ದೇಶರಿಗೆ ಧನ್ಯವಾದಗಳು. ಈಗ ಶ್ರೀಮತಿ ಪದ್ಮಾ ಕುಲಕರ್ಣಿಯವರು ಒಂದೆರಡು ಅನಿಸಿಕೆಯ ಮಾತುಗಳನ್ನು ಹೇಳಬೇಕಂದ್ರೆ. ಎಲ್ರಿಗೂ ನಮಸ್ಕಾರ. ನನಗೆ ಇವರೆಲ್ಲ ಹೇಳಿದ್ರೆ ದೊಡ್ಡ ಭಾಷೆ ಎಲ್ಲ ಬಳಸ್ಲಿಕ್ಕೆ ಬರೋದಿಲ್ಲ. ನನ್ನ ಒಂದು ಅನುಭವದ ಮಾತು ಹೇಳ್ತೀನಿ. ನಾ ಅವ್ರಿಗೆ ಸೊಸೆ ಆಗ್ಬೇಕು. ಸೊಸೆ ಹೆಂಗಾಗಬೇಕು ಅಂತ ಹೇಳಿ ಅದನ್ನೂ ಹೇಳ್ತೀನಿ ನಿಮಗೆ. ಈ ನನ್ನ ಎಲ್ಲ ಮಾತು ನನ್ನ ಮಾತಲ್ಲ, ನಮ್ಮ ಮನೆಯವ್ರದ್ದು. ಅವ್ರಿಗೆ ಆಫೀಸಿಂದ ಅರ್ಜೆಂಟಾಗಿ ಬಂತು ಕೆಲಸ ಅಂತ ಹೋದ್ರು ಅವರು. ಅವ್ರ ಮಾತುಗಳನ್ನು ನಾ ಹೇಳ್ತಾ ಇದ್ದೀನಿ ನೋಡ್ರಿ. ಇಷ್ಟೇ. ಎಲ್ಲರ ಭಟ್ರು ಮತ್ತು ನಲ್ಲಿನಿ ಟೀಚರು ನಮಗೆ ತಂದೆ ತಾಯಿಗಿಂತನೂ ಹೆಚ್ಚು. ಯಾಕಂದ್ರೆ ಅವರು ನಮ್ಮ ಮನೆಯವರಿಗೆ ಪುನರ್ಜೀವನ ಕೊಟ್ಟರು, ಪುನರ್ಜೀವನನೂ ಕೊಟ್ಟರು. ಅವ್ರಿಗೆ ನನ್ನ ಪ್ರಕಾರ ಅವ್ರಿಗೂ ಎಷ್ಟು ಬಿರುದುಗಳನ್ನು ಕೊಟ್ಟರು ಕಡಿಮೆ. ಅವರಿಗೆ ಆದರ್ಶ ದಂಪತಿನೂ ಅನ್ಬೋದು, ಶಿಸ್ತಿನ ಜೀವನ ನಡೆಸೋರು ಅನ್ಬೋದು,
ಕಲಿಯುಗದ ಕರ್ಣನೂ ಅನ್ಬೋದು. ಹೇಳಲಿಕ್ಕೆ ಹೋದ್ರೆ ಬಹಳ ಇವೆ ಬಿಡ್ರಿ. ಯಾಕಂದ್ರೆ ಸ್ವಂತ ನಾವು ಅವ್ರ ಮನೇಲಿ ಬಾಡಿಗೆಗಿದ್ವಿ. ಅವ್ರು ಎಷ್ಟು ಟೈಮ್, ಅವ್ರ ಟೈಮ್ ಅಂದ್ರೆ ಟೈಮ್, ಇಷ್ಟೊತ್ತಿಗೆ ಹೇಳ್ಬೇಕು, ಇಷ್ಟೊತ್ತಿಗೆ ವ್ಯಾಯಾಮ ಮಾಡಬೇಕು, ಇಷ್ಟೊತ್ತಿಗೆ ತಿಂಡಿ ತಿನ್ಬೇಕು, ಇಷ್ಟೊತ್ತಿಗೆ ಮಲಗಬೇಕು. ಆ ಟೈಮ್ ಹೆಚ್ಚು ಕಡಿಮೆ ಆಗುವಂಗೆ ಇಲ್ಲ. ಅವ್ರನ್ನ ನೋಡಿ ನಾವು ಕಲಿಯೋದು ಬಹಳ ಅಂದ್ರೆ ಬಹಳ ಇದೆ. ನಾವೊಂದು ಸ್ವಲ್ಪ ಅದರಲ್ಲಿ ಸ್ವಲ್ಪ ಆದ್ರೂ ಅಳವಡಿಸ್ಕೊಂಡ್ರು ಎಷ್ಟೋ ನಮ್ಮ ಜೀವನ ಇದಾಗ್ತದೆ. ನಮ್ಮ ಮನೆಯವರು ಹೆಂಗೆ ಇದರಲ್ಲಿ ಹೇಳ್ತೀನಂದ್ರೆ ಪುನರ್ಜೀವನ ಅಂತ ಹೇಳಿದ್ನಲ್ಲ, ಫಸ್ಟಿಂದ ಹೇಳ್ತೀನಿ. ನಮ್ಮ ಮನೆಯವ್ರು ನನಗೆ ಹೇಳಿದ್ದನ್ನು ನಾ ಹೇಳ್ತಾ ಹೋಗ್ತೀನಿ. ಅವ್ರು ಮೊದಲು ಸಣ್ಣ ಶಿಶು ಇದ್ದಾಗ ನಮ್ಮ ಅತ್ತೆಯವರು, ಇವರು ಕಲೀಗ್ಸ್, ನಮ್ಮ ಅತ್ತೆಯವರು ಜನತಾ ವಿದ್ಯಾಲಯ ದಾಂಡೇಲಿಯಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ಮಾವನವರು ರಾಮ್ ಕುಲಕರ್ಣಿ ಅಂತ ಹೇಳಿ RSS ಪ್ರಚಾರಕರವರು, ಅವರು ಎಲ್ಲಾರ ಭಟ್ರು, ಅವ್ರು ಗೆಳೆಯರು. ಹಿಂಗೆ ನಮ್ಮ ಫ್ಯಾಮಿಲಿ ಹಿಂಗೆ ಒಬ್ರಿಗೊಬ್ರು ಇದ್ರು. ನಮ್ಮ ಮನೆಯವರು ಹುಟ್ಟಿದಾಗ ಅವರಿಗೇನೋ ಕಾಮಣಿ ಆಗಿತ್ತಂತೆ. ಭಾಳ ಅಂದ್ರೆ ಶಿಶು ಭಾಳ ಇದಿತ್ತಂತೆ, ಡೇಂಜರ್ ಇತ್ತಂತೆ. ಆ ಟೈಮಲ್ಲಿ ಮೃತ್ಯುಂಜಯ ಜಪ ಮಾಡಿ ಅವರನ್ನ ಅವಾಗ ಜೀವ ಕೊಟ್ಟವರು. ಇನ್ನೊಂದು ಪುನರ್ಜೀವನ ಅನ್ನಲ್ಲ. ನಮ್ಮ ಮನೆಯವ್ರಿಗೆ ಏನಾಯ್ತು, ಸಣ್ಣ ವಯಸ್ಸಲ್ಲೇ ತಂದೆ ತಾಯಿ ಕಳ್ಕೊಂಡ್ಬಿಟ್ರು. 17-18 ವಯಸ್ಸಿಗೆ ತಂದೆ ತಾಯಿ ಒಟ್ಟಿಗೆ ಹೋಗ್ಬಿಟ್ರು. ನಮ್ಮ ಮನೆಯವ್ರು ಒಬ್ರೆ, ಮತ್ತೆ ಯಾರು ದೊಡ್ಡಪ್ಪ ಚಿಕ್ಕಪ್ಪ ಇದ್ರು ಒಬ್ರೆ ಬಾಂಬೆದಲ್ಲಿ, ಅವ್ರು ಯಾರು ಹಚ್ಕೊಳ್ಳೋರಲ್ಲ. ಆ ಟೈಮಲ್ಲಿ ತಾಯಿ ತೀರ್ಕೊಂಡು 3 ತಿಂಗಳಿಗೆ ತಂದೆ ತೀರ್ಕೊಂಡ್ರು. ಆ ಟೈಮಲ್ಲಿ ಯಾರು ಒಬ್ರು ಅಂದ್ರೆ ಸೋದರ ಮಾವಂದ್ರಿದ್ರು, ಯಾರು ಒಬ್ರು ಅವರು ಕರ್ಕೊಳ್ಳೋದು ತಮ್ಮ ಮನೆಯಲ್ಲಿ ಇಟ್ಕೋಬೇಕು ಆ ಜವಾಬ್ದಾರಿ ಒಬ್ರು ತಗೊಳ್ಳಿಲ್ಲ. ಹಿಂಗೆ ಪ್ರಾಕ್ಟಿಕಲಿ ಹಿಂಗ್ ನಿಂತಿದ್ರಂತೆ ಅವ್ರು. ನನಗೂ ಏನೋ ಇವತ್ತು ಜವಾಬ್ದಾರಿ ಬಂದ್ಬಿಟ್ರೆ ಹೆಂಗಂತೆ ಇದು ಮಾಡಿ ನಿಂತಿದ್ದಾರೆ. ಆ ಟೈಮಲ್ಲಿ ಇವರು ನಳಿನಿ ಟೀಚರು ಮತ್ತೆ ಎಲ್ಲಾರ್ ಭಟ್ರು ತಮ್ಮ ಮಗನ ಥರ ಅವರು ಮನೆಯಲ್ಲಿ ಇಟ್ಕೊಂಡು ಅವರಿಗೆ ವಿದ್ಯಾದಾನನೂ ಮಾಡಿದ್ರು, ಎಲ್ಲ ರೀತಿಯಿಂದ ಹೆಲ್ಪ್ ಮಾಡಿ. ಇಷ್ಟೇ ಅಲ್ಲದೆ ನಮ್ಮ ಅತ್ತೆಯವರು ಜಾಬ್ ಕೊಡಿಸ್ಲಿಕ್ಕೆ ಮುಖ್ಯ ಕಾರಣನೇ ಎಲ್ಲಾರ್ ಭಟ್ರು. ಈಗ ನಮ್ಮ ಜೀವನ ನಡೆದಿರೋದು ಅವರು ಒಂದು ಕೃಪಾದಿಂದಾನೆ ಅಂತ ಹೇಳ್ಬೇಕು. ಬಹಳ ಅಂದ್ರೆ ಬಹಳ ಅವ್ರ ಬಗ್ಗೆ ಹೇಳಿಕ್ ನಂಗೆ ಅದೇ ಹೇಳಿದ್ನಲ್ರಿ, ನಮ್ಮ ಮನೆಯವ್ರು ಬಹಳ ಬೇಜಾರು ಮಾಡ್ಕೊಂಡ್ರು ಇಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ. ಅದಕ್ಕೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ನಾನು ಕಡಿಮೆ. ನಮ್ದು ಭಾಷೆನೂ ನಿಮಗೆ ಚೇಂಜ್ ಅನ್ನಿಸ್ತಿರ್ಬೋದು, ನಮ್ದು ಬಾಗಲಕೋಟೆ, ನಿಮ್ಮ ಭಾಷೆ ನಮ್ಗೆ ಬರೋದಿಲ್ಲ. ಆಮೇಲೆ ನನ್ನ ಸ್ವಂತದ್ದು ಹೇಳ್ತೀನಿ. ನಾನು 18 ವರ್ಷ ಆಯ್ತು ಶಿಸ್ತಿಯಲ್ಲಿ ಬಂದು. ಫಸ್ಟಿಗೆ ನಾವು ಅವ್ರ ಮನೆಯಲ್ಲೇ ಬಾಡಿಗೆಗಿದ್ವಿ. ಇಲ್ಲಿ ಅವ್ರ ಮನೆಯಲ್ಲೇ ನಾವು ಬಾಡಿಗೆಗಿದ್ವಿ. ಅವರು ಒಂದು ಶಿಸ್ತಿನ ಜೀವನ, ಅವರು ನಮಗೆ ಹೇಳ್ಕೊಡೋದು ಎಲ್ಲಾನು ನಾವು ಅಳವಡಿಸ್ಕೊಂಡು. ಮತ್ತು ಇನ್ನೊಂದು ನಾವು ಮನೆ ಜಗತ್ತು ಅದು ಹೇಳ್ತಾ ಇದ್ರು, ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ರೀತಿಯಿಂದ ನಮಗೆ ತಿಳುವಳಿಕೆ ಹೇಳ್ತಾ ಇದ್ರು. ನಾವು ಜಾಗ ತಗೊಂಡ್ವಿ. ಅಲ್ಲೂ ಸತ ಅವ್ರದ್ದು ಎಷ್ಟು ನಮಗೆ ಕೃಪಾ ಇತ್ತಂದ್ರೆ, ನಮಗೆ ಇಂಜಿನಿಯರ್ PV ಭಟ್ರು ಅಂತ ಹೇಳಿ ಸಪ್ನಾ ಇಂಡಸ್ಟ್ರಿ, ಅವರು ಅಷ್ಟೇ ದೇವರಂತ. ಅವ್ರ ಬಗ್ಗೆ ಭಾಳ ಅಂದ್ರೆ ಅವರು ಭಾಳ ಒಳ್ಳೆಯವರು. ಅವರೇ ನಮಗೆ ಪರಿಚಯ ಮಾಡಿಸ್ಕೊಟ್ಟವರು ಇವರೇ. ನೀವು ಇವ್ರ ಹತ್ರನೇ ಮಾಡಿದ್ರಿ, ನಿಮಗೆ ಭಾಳ ಒಳ್ಳೇದಿದ. ಎಷ್ಟಂದ್ರೆ ಎಷ್ಟು ಅವರು ನಮಗೆ ಇಷ್ಟು ಮನೆ ಕಟ್ಟುವಾಗ ಬಹುಶಃ ಯಾರಿಗೂ ಆ ಒಂದು ಕೃಪಾ ಆಗಿರ್ಲಿಕ್ಕಿಲ್ಲ. ಅಷ್ಟು ಎಲ್ಲ ರೀತಿಯಿಂದ ಈಗ ಇಷ್ಟು ಹೇಳಿದ ಪೀರಿಯಡಲ್ಲೇ ಮನೆ ಮುಗಿಸ್ಕೊಟ್ರು. ಮತ್ತು ರೇಟು ಅಷ್ಟೇ ಎಲ್ಲ ಇದನ್ನು ಮಾಡಿಕೊಟ್ರು. ಅದೆಲ್ಲ ಇವರಿಂದಾನೇ ಆಗಿತ್ತು. ಅಲ್ಲೂ ಒಟ್ಟು ನಮ್ಮ ಜೀವನದುದ್ದಕ್ಕೂ ಅವ್ರದ್ದು ಒಂದು ಅವರ ಕೃಪಾಶೀರ್ವಾದ ನಮ್ಮ ಮೇಲೆ ಇದೆ. ಅವರು ಇನ್ನ 100 ಕಾಲ ಬದುಕಿ ಬಾಳಿ ನಮ್ಮಂಥವ್ರಿಗೆ ಎಲ್ಲರಿಗೂ ಆದರ್ಶ ಆಗ್ಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಪದ್ಮಾಕೃತರಿಗೆ ಧನ್ಯವಾದಗಳು. ಈಗ ಸನ್ಮಾನಿತರಾದ ಶ್ರೀಮತಿ ನಳಿನಕ್ಕ ಅವರಿಂದ ಒಂದೆರಡು ಮಾತುಗಳನ್ನು ಕೇಳಬೇಕು. ಗಾಯತ್ರಿ ಗೆಳೆಯರ ಬಳಗದವರಿಗೆ ಹಾಗೂ ಇಲ್ಲಿ ನೆರೆದಂತ ಎಲ್ಲ ಸಜ್ಜನರಿಗೆ ಈ ಶುಭ ಸಂಜೆ ಆತ್ಮೀಯವಾಗಿ ನಮಸ್ಕರಿಸಿ. ಸನ್ಮಾನ ಸತ್ಯವಾಗಿ ಹೇಳುವುದಾದ್ರೆ ನಾನು ಬಹಳ ದೂರ. ನಮ್ಮನೆಯವ್ರ ಹತ್ರ ಒಂದು 10 ಸರ್ತಿ ಹೇಳಿದೆ, ಯಾಕಾದ್ರೂ ನಾನು ಸನ್ಮಾನ ಮಾಡ್ತಾರೆ. ಸತ್ಯವಾಗಿ ಹೇಳುವುದಿದ್ರೆ ನಾನು ಸೇವೆ ಸಲ್ಲಿಸಿದ ಕೆನರಾ ವೆಲ್ಫೇರ್ ಟ್ರಸ್ಟ್ನಲ್ಲಿ
ಸನ್ಮಾನಕ್ಕೆ ಕರೆದಾಗ ನಾನು ಹೋಗಲೇ ಇಲ್ಲ. ನನಗೊಂದೇನೋ ಅಲರ್ಜಿ, ಸತ್ಯ ಹೇಳುತ್ತಿಲ್ಲ. ಆದರೆ ಶ್ರೀಮತಿ ಇಂದಿರಾರವರ ಒತ್ತಾಯವನ್ನು ಬದಿಗೊತ್ತುವುದಕ್ಕೆ ಆಗಲಿಲ್ಲ. ಕೆಲವೊಮ್ಮೆ ಸ್ನೇಹ ಎಲ್ಲದಕ್ಕಿಂತಲೂ ದೊಡ್ಡದಾಗುತ್ತೆ. ಅದಕ್ಕೆ ಮತ್ತು ಶ್ರೀ ವಿ.ಜಿ. ಗಾಯತ್ರಿ ಅವರು ಬಹಳ ಆತ್ಮೀಯರು, ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ಸೇವೆ ಮಾಡ್ತಾ ಇದ್ದಾರೆ. ಆ ಥರದ ಸೇವೆ ಮಾಡೋದು ಬಹಳ ಕಷ್ಟ. ಮೊದಲು ಇಲ್ಲಿ ಸಿರ್ಸಿಯಲ್ಲಿ ಆರಂಭಿಸಿದರು, ಈಗ ಬೆಂಗಳೂರಿನಲ್ಲೂ ಹಚ್ಚಿಕೊಂಡಿದ್ದಾರೆ. ಅವರು ಈಗ ಬೇಕಾಗಿತ್ತು ಅಂತ ಮನಸ್ಸಿನ ಅನಿಸಿಕೆ, ಆದರೆ ಮನುಷ್ಯರಿಗೆ ಅವರದ್ದೇ ಆದ ತೊಂದರೆಗಳು ಬಂದು ಒದಗುತ್ತವೆ. ಏನೇ ಆಗಲಿ, ಶ್ರೀಮತಿ ಇಂದಿರಾರವರ ಹಾಗೂ ಗಾಯತ್ರಿಯವರ ಒಂದು ಒತ್ತಾಯವನ್ನು ಕಡೆಗಣಿಸಲಾಗದೆ ನಾನು ಬಂದಿದ್ದೇನೆ. ನನ್ನ ಜೀವನದಲ್ಲಿ ಯಾವ ಸಾಧನೆಯನ್ನು ನಾನು ಮಾಡಲಿಲ್ಲ. ಅವ್ರ ಜೊತೆಗಿರುವುದೇ ಕೇವಲ ಒಬ್ಬ ಅಧ್ಯಾಪಿಕೆಯಾಗಿ ಏನು ಮಾಡಬಹುದು ಪ್ರಾಮಾಣಿಕವಾಗಿ ಅದನ್ನು ಮಾಡಿದ್ದೇನೆ, ಅದನ್ನು ಇಲ್ಲ ಎಂದು ಹೇಳುತ್ತೇನೆ. ಹಾಗೆಯೇ ತಂದೆ ತಾಯಿಯರ ಆಶೀರ್ವಾದ ನಮ್ಮ ಎಲ್ಲ ಮಕ್ಕಳ ತಲೆ ಮೇಲೆ ಯಾವತ್ತೂ ಇದೆ. ಅವರನ್ನು ಕೂಡ ನಾನು ನೆನೆಸ್ಕೊಳ್ಳಲೇಬೇಕಾಗುತ್ತೆ. ಅವರಿಂದಲೇ ನಾನು ಇವತ್ತು ನಿಂತು 4 ಮಾತನಾಡುವ ಶಕ್ತಿಯನ್ನು ಪಡೆದಿದ್ದೇನೆ. ಇನ್ನು ಹೆಚ್ಚಿಗೆ ಏನು ಹೇಳಬೇಕು ಅದು ಸಹ ನನಗೆ ತೋಚುವುದಿಲ್ಲ. ಅದು ನನ್ನ ಪ್ರಪಂಚ ಯಾವುದಪ್ಪ ಅಂತ ಕೇಳಿದರೆ, ನನ್ನ ಪ್ರಪಂಚ ವಿದ್ಯಾರ್ಥಿ ಪ್ರಪಂಚ. ನನ್ನ ಮಕ್ಕಳು ಕೂಡ ನನ್ನನ್ನು ಹೇಳ್ತಿದ್ರು, ಅಮ್ಮ ನಾವು ರಜೆಯಲ್ಲಿ ಮನೆಗೆ ಬರ್ತೇವೆ, ಮಾತಾಡೋದಕ್ಕೆ ನೀವು ಪುರ್ಸೊತ್ತಿಲ್ಲ, ಯಾವಾಗ ನೋಡಿದ್ರು ಮನೆ ತುಂಬಾ ವಿದ್ಯಾರ್ಥಿಗಳು. ನನ್ನ ಮಗನ ದೊಡ್ಡ ಕಂಪ್ಲೇಂಟ್ ಆಗಿತ್ತು. ಪಾಪ ಅವನು KMC ಬರ್ತಿದ್ದ, ಸಂಜೆ ಹೊತ್ತು ಬಂದ್ರು ಮಕ್ಕಳು, ಮಧ್ಯಾಹ್ನದ ಹೊತ್ತು ಬಂದ್ರು ಮಕ್ಕಳು. ಇದೇನಮ್ಮ ಊರೆಲ್ಲ ಮಕ್ಕಳು ನಿಮ್ಗೆ, ಆ ತಂದೆ ತಾಯಿಗಳು ಯಾಕಿರೋದು ಅವ್ರ ಮಕ್ಕಳನ್ನು ನೋಡ್ಕೊಳಕ್ಕಾಗ್ತಿದ್ದವರು ಪ್ರಶ್ನೆ ಮಾಡ್ತಿದ್ದ. ಅವನು ಮಗಳಾದ್ರೂ ಅಷ್ಟು ಮಾಡ್ತಿರ್ಲಿಲ್ಲ, ಮಗ ನೇರವಾಗಿ ನನ್ನನ್ನು ಪ್ರಶ್ನೆ ಮಾಡ್ತಿದ್ದೆ, ನಿಮ್ಮೊಟ್ಟಿಗೆ ನಾವು ಯಾವಾಗ ಮಾತಾಡ್ಬೇಕು ಕೇಳ್ತಿದ್ದೆ. ಅಂದ್ರೆ ಅಷ್ಟರ ಮಟ್ಟಿಗೆ ನನಗೆ ವಿದ್ಯಾರ್ಥಿಗಳಂದ್ರೆ ಬಹಳ ಅಂದ್ರೆ ಬಹಳ ಪ್ರೀತಿ. ಅದನ್ನು ಹೇಳುವುದಕ್ಕೆ ಸಾಧ್ಯ. ಇಂದಿಗೂ ನಾನು ರಿಟೈರ್ಡ್ ಆಗಿಯೇ 26 ವರ್ಷಗಳು ಕಳೆದು ಇಂದಿಗೂ ನಮ್ಮಿಬ್ಬರ ವಿದ್ಯಾರ್ಥಿಗಳು ಮನೆಯನ್ನು ಹುಡುಕಿಕೊಂಡು ರಾತ್ರಿ ಹೊತ್ತಾದರೂ ತೊಂದರೆ ಇಲ್ಲ, ಪರವೂರಿನಿಂದ ಬಂದು ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಸಿಕ್ಕುವ ಆನಂದ ಯಾವುದರಲ್ಲಿ ಎಲ್ಲೆಲ್ಲಿಂದೆಲ್ಲ ಬರ್ತಾರೆ. ಕೊನೆಗೆ ಬಂದವರೇ ನಾನೆಲ್ಲರೂ ಹೊರಗಡೆ ಇದ್ದರೆ, ಟೀಚರ್ ನನ್ಗೆ ಗೊತ್ತು ಸಿಕ್ತವ್ರು. ನನಗೆ ಸಾಮಾನ್ಯ ಅದೊಂದು ವರವೋ ಏನೋ ಗೊತ್ತಿಲ್ಲ, ಅವರ ಹೆಸರು ಅವರ ರೂಪ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ನೀನು ಇಂಥವನು ಸರ್ ಗುರ್ತು ಸಿಕ್ತವ್ ಕೇಳ್ತಾರೆ. ಅವರು ಅವರ ಮುಖವನ್ನು ನನ್ನ ಮುಖವನ್ನು ನೋಡ್ತಾರೆ. ಹೀಗೆ ಅದನ್ನ ಅವನಿಗೆ ಹೇಳ್ತಿದ್ದೆ ನಾನು, ಆ ವಿದ್ಯಾರ್ಥಿಗೆ, ಇಂಥ ಕ್ಲಾಸಲ್ಲಿ ಇಂಥ ಬೆಂಚಲ್ಲಿ ಇಂಥ ಸ್ಥಳದಲ್ಲಿ ಕೂತ್ಕೊಳ್ತೀನಿ. ಬಹಳ ಖುಷಿ ಆಗ್ತಿತ್ತು. ಈ ವರ್ಷ ಅಂತೂ ಬಹಳಷ್ಟು ವಿದ್ಯಾರ್ಥಿಗಳು ಬಂದು ಹೋದರು. ಅದೆಲ್ಲ ಆಗುವ ಆನಂದ ಎಷ್ಟು. ನನ್ನ ಒಬ್ಬ ವಿದ್ಯಾರ್ಥಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿದ್ದ. ಅದೊಂದು ಹೆಮ್ಮೆ ಅಲ್ಲವೇ? ಅವನು ಒಮ್ಮೆ ಬಂದ, ಅವನು ಮತ್ತೊಂದು 2-3 ಜನ ವಿದ್ಯಾರ್ಥಿಗಳು ಬಂದರು. ಮಾತಾಡ್ತಾ ಟೀಚರ್ ನೀವು ಎಷ್ಟು ದುಡ್ದಿದ್ದೀರಿ, ಈಗ ಹಾಕಿ ಮಾಡ, ಟೀಚರ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು? ನನಗೆ ಹೇಳಲಿಕ್ಕಾಗುದಿಲ್ಲಪ್ಪ, ಬಹಳ ಇದೆ. ಅದನ್ನು ಕೊಟ್ಟು ಮುಗಿಸುವುದಕ್ಕೆ ಖರ್ಚು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅವನು ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡ್ದ. ಟೀಚರ್ ನೀವು? ಹೌದು ನೋಡಿ, ನೀವೆಲ್ಲ ನನ್ನ ಸಂಪತ್ತು, ಎಲ್ಲರೂ ನನ್ನ ಸಂಪತ್ತು. ನಿಮ್ಮ ಮುಂದೆ ಯಾವ ಸಂಪತ್ತು ಬೇಕು ಅಂತ. ಅದು ಸಾರ್ಥಕ ಜೀವನ. ನಾನು ಅಧ್ಯಾಪಕಿಯಾಗಿ ಸಾರ್ಥಕ ಜೀವನವನ್ನು ನಡೆಸಿದ್ದೇನೆ. ಇದು ನನ್ನ ಸ್ವಪಗಳಿಕೆ. ಮನೆಯನ್ನೂ ಬಿಟ್ಟು, ಮಕ್ಕಳನ್ನೂ ಬಿಟ್ಟು ಶಾಲೆ ಈ ಪದ್ಮನಾಥೆಯವರು ಹಾಗೆ ನಾವಿಬ್ಬರು ಬಹಳ ಗೆಳತಿಯರು. ಆದರೆ ದುರ್ದೈವ, ಅವರು ಬಹಳ ಬೇಗ ಜಗತ್ತನ್ನು ಬಿಟ್ಟು ಹೋದರು. ಅಷ್ಟರ ಮಟ್ಟಿಗೆ
ಮತ್ತೆ ಆಟೋಟಗಳಂದ್ರೆ ನನಗೆ ಬಹಳ ಇಷ್ಟ. ಎಷ್ಟೆಂದ್ರೆ ಅದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಶಾಲೆಯಲ್ಲಿ, ಕಾಲೇಜಿನಲ್ಲಿ ಎಲ್ಲ ಕಡೆಯಲ್ಲೂ ಬ್ಯಾಡ್ಮಿಂಟನು, ಥ್ರೋಬಾಲು ಇಂಥ ಆಟಗಳನ್ನೆಲ್ಲ ಆಡಿ ವಿಶ್ವವಿದ್ಯಾನಿಲಯದ ನೀಲ ನಕ್ಷತ್ರ ಅಷ್ಟರ ಮಟ್ಟಿಗೆ ಇಷ್ಟ. ಇವತ್ತಿಗೂ ಯಾರಾದ್ರೂ ಆಟ ಆಡುವುದನ್ನು ನೋಡಿದರೆ ಹೋಗಿ ಆಟ ಆಡಬೇಕು ಅಂತ ಇವತ್ತಿಗೂ ಅನ್ಸುತ್ತೆ ನನಗೆ. ಅದರಲ್ಲಿಯೂ ಟೆನಿಕಾಯ್ಸ್ ಮತ್ತು ಬ್ಯಾಡ್ಮಿಂಟನ್ ಅಂದರೆ ಬಹಳ ಇಷ್ಟ. ಈಗಿನ ಮಕ್ಕಳು ಆಟ ಆಡುವುದಿಲ್ಲ. ದಾಂಡೇಲಿಯಲ್ಲಿ ಇರುವವರೆಗೂ ನನ್ನ ನೆರೆಮನೆಯ ಮಕ್ಕಳು ನನ್ನೊಡನೆ ಆಟ ಆಡ್ತಿದ್ರು. ಬಹಳ ಖುಷಿ ಅಂದ್ರೆ ಅಷ್ಟು ಪ್ರೀತಿ. ಅದು ಎಲ್ಲ ನಮ್ಮನ್ನು ಜೀವಂತವಾಗಿರುತ್ತೆ. ನಾವು ಬೆಳೆದವು, ನಮಗೆ ವರ್ಷ ಆಯಿತು, ಮುದುಕರಾದವು ಹೇಳುದು ಎಲ್ಲವನ್ನು ಮರೆಸಬೇಕು. ಎಲ್ಲವನ್ನು. ಎರಡನೇ ಆಸಕ್ತಿ ಏನು ಅಂದರೆ ಅಡಿಗೆ. ನಮ್ಮನೆಯವರು ತಮಾಷೆ ಮಾಡ್ತಿದ್ರು, ನೀನು ರಿಟೈರ್ಡ್ ಆದ್ಮೇಲೆ ಉಪ್ಪಿನಕಾಯಿ ಮತ್ತು ಚಟ್ನಿ ಪುಡಿ ಅಂಗಡಿ ಹಾಕ್ಬಿಡುದು, ಒಳ್ಳೆ ವ್ಯಾಪಾರ ಆಗುತ್ತೆ ನಿನಗೆ ಅಂತ ತಮಾಷೆ ಮಾಡ್ತಿದ್ರು. ಅಷ್ಟು ಇಷ್ಟ ನನಗೆ. ನಾನು ಮೆಚ್ಚಿಕೊಂಡು ಮಾಡುವಂತ. ನನ್ನ ಸೌಭಾಗ್ಯದಿಂದ ನನಗೆ ಯೋಗ್ಯರಾದಂಥ ಪತಿ ಸಿಕ್ಕಿದ್ದಾರೆ. ಎಲ್ಲರ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು. ಅವರಿಂದಲೇ ನಾನು ಸಂಸ್ಕೃತವನ್ನು ಕಲಿತು ಪಾಸ್ ಆಗಿದ್ದೀನಿ. ನನಗೆ ಸಂಸ್ಕೃತ ಹೇಳುವ ಶಬ್ದವೂ ಬರ್ತಿರ್ಲಿಲ್ಲ. ಈಗಲೂ ನನಗೇನು ಅದು ಹೆಚ್ಚು ಬರುವುದಿಲ್ಲ. ಆದರೆ ಆ ಭಾಷೆಯನ್ನು ಸಹ ನಾನು ಅವರಿಂದಲೇ ಕಲಿತೆ. ಈ ಭಾಗ್ಯ ಬಹುಶಃ ಎಲ್ಲರಿಗೂ ಸಿಗುವುದಿಲ್ವೇನೋ ಅಂತ ನನಗೆ ಅನಿಸುತ್ತೆ. ನನ್ನದು ತುಂಬು ಸಂಸಾರ. ಅತ್ತೆ ಮಾವ ಈಗ ಇಲ್ಲ, ಆದರೆ ಎಲ್ಲ ನಾದಿನಿಯರು ಅವರ ಕುಟುಂಬಗಳು, ನನ್ನ ಮಕ್ಕಳು ಅವರ ಕುಟುಂಬ. ನಾವಿಬ್ಬರು ಸಂತೃಪ್ತ ಜೀವನವನ್ನು ನಡೆಸ್ತಿದ್ದೇವೆ. ಜೀವನದಲ್ಲಿ ಯಾವುದೂ ಬೇಕು ಹೇಳುವುದು ನಮಗಿಲ್ಲ. ಆದರೂ ಒಂದು ಆಶೆ ಇದೆ, ನಮ್ಮ ಇಬ್ಬರ ಜೀವನವು ನಮಗೆ ಇಬ್ಬರಿಗೂ ಸುಖ ಮರಣ ಬರಲಿ ನಾ ಕೇಳ್ಕೊಳ್ಳುವುದೇ ಹೊರತು ಇನ್ನೇನು ಬೇಡ. ಮಕ್ಕಳು ಅವರ ಪಾಡಿಗೆ ಅವರು ಸಾಕಷ್ಟು ದುಡಿಯುವುದು ಒಂದೇ ಅಲ್ಲ, ಅವರು ಎಲ್ಲಿದ್ದಾರೋ ಅಲ್ಲಿ ಸಮಾಜದಲ್ಲಿ ಬೇಕಷ್ಟು ಸ್ನೇಹಿತರನ್ನು ಮಾಡಿಕೊಂಡು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಮಗನಾಗಲಿ ಮಗಳಾಗಲಿ. ಮತ್ತು ಮುತ್ತಿನಂತ ಸೊಸೆ ಸಿಕ್ಕಿದ್ದಾರೆ. ಅಳಿಯನಂತೂ ರತ್ನ. ಇನ್ನು ಅದಕ್ಕಿಂತ ಹೆಚ್ಚು ಏನ್ ಬೇಕು ನಮಗೆ? ಮೊಮ್ಮಕ್ಕಳು ಎಲ್ಲ. ನನ್ನ ಮೊಮ್ಮಗ ಅವತ್ತು ಫೋನ್ ಮಾಡಿರ್ತಾನೆ, ಅಜ್ಜಿ ಅಜ್ಜ ಏನ್ ಬರೀತಿದ್ದಾರೆ ಕೇಳು. ಅಜ್ಜ ಏನೋ ಬರೆಯೋದಿಲ್ಲಪ್ಪ, ಅಜ್ಜನಿಗೆ ಬರೆಯಕ್ಕೆ ಆಗೋದಿಲ್ಲ ಈಗ, ಅಜ್ಜನಿಗೆ ವರ್ಷ ಆಯ್ತಲ್ಲ ಮಾಡಿದೆ. ಅಜ್ಜಿ ವಾಯ್ಸ್ ಇದು ಮಾಡು, ಅಜ್ಜನ ವಾಯ್ಸ್ ತಪ್ಪೋ, ನೀನು ಬರಿ. ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ ನಿನಗೆ? ಆ ಟೆಕ್ನಿಕ್ ಎಲ್ಲ ನನಗೆ ಬರೋದಿಲ್ಲ ಅಂದ್ರೆ ನೀ ಕಲ್ತ್ಕೊಳ್ಬೇಕು ಅಜ್ಜನಿಗಾಗಿ. ನೋಡಿ, ಈ ತರದ ಮೊಮ್ಮಕ್ಕಳಿದ್ದಾರೆ. ಇದಕ್ಕಿಂತ ಭಾಗ್ಯ ಏನ್ ಬೇಕು ಅಲ್ವಾ? ಹಾಗಾಗಿ ನಾವು ಅತ್ಯಂತ ಸರಳವಾದರೂ ಸಂತೃಪ್ತ ಜೀವನವನ್ನು ನಡೆಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಸಮಾಜ ಹೇಳಿದರೆ ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ. ಇವತ್ತೇ ನಮ್ಮ ಮನೆಯವರು ತನ್ನ ಜೀವನದ 90 ವಸಂತಗಳನ್ನು ಕಳೆದು 91ನೇ ನಮ್ಮ ಹಿಂದೂ ಪಂಚಾಂಗದಂತೆ ಅವರಿಗೆ 90 ವರ್ಷ ಪೂರ್ತಿಯಾಯಿತು. ಇವತ್ತು 91ನೇ ವರ್ಷ. ಅದು ನಿಮ್ಮೆಲ್ಲರ ಮುಂದೆ ಹೇಳ್ಕೊಳ್ಳೇಬೇಕು. ಅವರಿಬ್ರು ಹೂವು ಎಕ್ಸ್ಚೇಂಜ್ ಮಾಡ್ತಾರೆ. ನೀವು ಅವ್ರಿಗೆ ಕೊಡಿ, ಅವ್ರಿಗೆ ನಿಮ್ಗೆ ಕೊಡ್ತಾರೆ. ಬರ್ರಿ ಅಶೋಕ್ ಕೊಡಿ.
रक्षतु पुण्यकर्मणा कीर्तिमर्जय जीवनं तव भवतु सार्थकम् Happy birthday to you. Happy birthday to you. Happy birthday to you. ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟದ್ದಕ್ಕೆ ಗಾಯತ್ರಿ ಬಳಗದ ವೇದಿಕೆಯಲ್ಲಿ ನಾನು ಇದು 2ನೇ ಬಾರಿ ಭಾಗವಹಿಸುತ್ತಿದ್ದೇನೆ. ಮೊದಲ ಬಾರಿ ಭಾರತೀ ಸುಧಾ ಮತ್ತು ಅವರ ಸಾಹಿತ್ಯ ಅದರ ಬಗ್ಗಾಗಿ ಒಂದು ರಾತ್ರಿನ ಕಾರ್ಯಕ್ರಮವನ್ನು ನೀಡಿದ್ದೇವೆ. ಈಗ ಇದು ಸನ್ಮಾನದ ಕಾರ್ಯಕ್ರಮ. ಈ ಒಂದು ಸನ್ಮಾನ ಮಾಡಿ ನಮ್ಮಿಬ್ಬರಿಗೂ ಶುಭ ಕೋರಿದ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸಲು ನನ್ನ ಶಬ್ದಗಳೇ ಅತಿ ದುರ್ಬಲವಾಗಿವೆ. ನಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಮೇಲೆ ಯಾವತ್ತೂ ಇರಲಿ. ನಮ್ಮ ಮುಂದಿನ ಜೀವನ ನಿಮ್ಮ ಹಾರೈಕೆಯಿಂದ ಸುಖವಾದ ಹೆಜ್ಜೆಯನ್ನು ಇಡುವಷ್ಟಾಗಲಿ ಅಂತ ಹೇಳಿಕೊಳ್ಳುತ್ತಾ 4 ಮಾತನಾಡಲು ಅವಕಾಶ ಕೊಟ್ಟಂತ ಶ್ರೀಮತಿ ವೀರರವರಿಗೂ ನಾನು ಗಾಯತ್ರಿ ಈಗ ಎಲ್ಲರೂ ಭಟ್ಟರು ಆದಂಥ ಶ್ರೀ ಯಲ್ಲಾರಿಂದ ಒಂದೆರಡು ಮಾತು ಆಶೀರ್ವಚನ ಹೇಳಿದ್ರು ತಪ್ಪಿಲ್ಲ. ನಮ್ಗೆಲ್ಲ ಇದು ಅಲ್ಲಿ ಮಾಡೋಣ. ಸರಿ ಇದೆ ಅಲ್ಲಿ ಬರ್ತದೆ. ಆಗ್ತಾ ಇದೆ ರೆಕಾರ್ಡ್ ಆಗ್ತಾ ಇದೆ. ನಾನು ಸನ್ಮಾನ್ಯ ಸಭಿಕರೇ, ನಿಮ್ಮೆಲ್ಲರನ್ನೂ ನಾನು ಅತ್ಯಂತ ಹತ್ತಿರದಿಂದ ಬಲ್ಲೆ. ನಿಮ್ಮೆಲ್ಲರ ಪರಿಚಯ ನನಗಿದೆ. ಎಲ್ಲರೂ ನನಗಿಂತ ಮೇಲಿದ್ದೀರಿ. ಈ ನಾನು ಯಾರ ಉದ್ದೇಶಿಸಿ ಮಾತಾಡಲಿ ಅಂತೇಳಿ ಹೆಸರು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಎಂದು ನಮ್ಮ ಆತ್ಮೀಯತೆ ಪ್ರೀತಿಯವರೇ, ನಿಮ್ಮ ಪ್ರೀತಿಗಾಗಿ ನಾವು ಬಂದಿದ್ದೇವೆ ಅಷ್ಟೇ, ಮತ್ತೆ ಯಾವ ಘಟನೆ. ಇಂತಹ ಸತ್ಕಾರ ಸಮಾರಂಭಗಳನ್ನು ಬಹಳ ನೋಡಿದ್ದೇನೆ ನಾನು, ನನ್ನ ಹೆಂಡತಿಗೂ ನೋಡಿದ್ದಾರೆ. ಅದೆಲ್ಲಕ್ಕಿಂತಲೂ ಹೆಚ್ಚಿಗೆ ದೊಡ್ಡ ಸನ್ಮಾನ ಸಮಾರಂಭ ಇದಾಗಿದೆ. ಸುದೈವೋ ದುರ್ದೈವೋ ಒಂದು 8 ದಿವಸ ಅಥವಾ 10 ದಿವಸ ಆಗಿರ್ಬೋದು, ನನ್ನ ಕಿವಿ ಎಲ್ಲ ಸಫಲವನ್ನೇ ಸ್ವೀಕಾರ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದೆ. ಹಾಗಾಗಿ ನಾನು ಏನು ಹೇಳಿ ಎನ್ನುವಂತಾದ್ರೆ ನನಗೆ ಅರ್ಥವಾಗ್ತಾ ಇಲ್ಲ. ತೀರ ಹತ್ತಿರದಿಂದ ಮಾತ್ರ ನನಗೆ ಗೊತ್ತಾಗ್ತದೆ ಈಗೇನು ಮಾತಾಡಿದ್ರಿ ಅಂತ, ಅಥವಾ ಎದುರಿಗೆ ಕೂತ್ಕೊಂಡ್ರು ಮಾತಾಡಿದ್ರೆ ಗೊತ್ತಾಗ್ತದೆ. ಅದು ಹತ್ತಿರದಿಂದ. ಅಷ್ಟು 8 ದಿವಸದಿಂದ ಅಕಸ್ಮಾತ್ತಾಗಿ ಶುರುವಾಗುತ್ತೆ, ಯಾಕೆ ಗೊತ್ತಿಲ್ಲ. ದೇವರೇ ಕಸ್ಕೊಂಡ್ಬಿಟ್ಟ, ಸಾಕು ನಿಮಗೆ ಸಾಕು ಬಂತೆ ಬಹುಶಃ. ಇರಲಿ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಇಷ್ಟಪಡ್ತಿಲ್ಲ. ಒಂದು ಕೆಲವೇ ಮಾತುಗಳನ್ನ ಆಡ್ತೀನಿ. ನನಗೆ ಅತ್ಯಂತ ಆತ್ಮೀಯರುವಂಥದ್ದು ನನ್ನ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳನ್ನು ನಾನು ಎಷ್ಟು ಕೊಂಡಾಡಿದ್ರು ಕಡಿಮೆನೇ. ಯಾಕಂದ್ರೆ ನನ್ನನ್ನು ಅಷ್ಟು ಮೇಲ್ಮಟ್ಟಕ್ಕೆ ಏರ್ಬಿಟ್ಟಿದ್ದಾರೆ ಅವರು. ಎಲ್ಲಿ ನೋಡಿದ್ರು ನನಗೆ ವಿದ್ಯಾರ್ಥಿಗಳೇ ಕಾಣ್ತಾರೆ, ಹೊರತಾಗಿ ಮತ್ತೆ ಯಾರು ಕಾಣಿಸ್ತಾ ಇಲ್ಲ. ಅಷ್ಟು ನನಗೆ ಪ್ರೀತಿ ಅಂತಂದ್ರೆ ವಿದ್ಯಾರ್ಥಿಗಳು. ನನ್ನ ಸುಯೋಗದಿಂದ ನನ್ನ ಹೆಂಡತಿಗೂ ಅದೇ ರೀತಿಯಲ್ಲಿ ಆಗಿದೆ ಅಂತೇಳಿ ನನಗೆ ಪರಮಾನಂದ ಆಗ್ತಾ ಇದೆ. ವಿದ್ಯಾರ್ಥಿಗಳು ಅಂದ್ರೆ ಅಷ್ಟು ಪ್ರೀತಿ. ನಾನು ಆಯ್ಕೆ ಮಾಡಿ 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 ಮಾಡಲಿಲ್ಲ, ದಯವಿಟ್ಟು ಕ್ಷಮಿಸಿ.
ಅಲ್ಲಿ ಮದುವೆ ನಿಶ್ಚಯ ಮಾಡಲಿಕ್ಕೆ ನನ್ನ ತಂದೆ ಬಹಳ ಆತುರಪಟ್ಟರು. ಆಗಿನ ಕಾಲದಲ್ಲಿ ಜಾತಕದ ಭ್ರಮೆ. ನನ್ನ ಆತ್ಮೀಯರಾದಂಥವರು ಒಬ್ಬರು ದೊಡ್ಡ ಜ್ಯೋತಿಷಿಗಳು, ಸಾಮಾನ್ಯ ಜ್ಯೋತಿಷಿಗಳೇ ಅಲ್ಲವರು, ಇಡೀ ಸ್ಟೇಟಲ್ಲೇ ಫೇಮಸ್ ಪಡೆದಂಥ ಜ್ಯೋತಿಷಿಗಳು. ಅವ್ರ ನಮ್ಮ ಜಾತಕ ತೋರಿಸಿದ್ರೆ ಯಾಕೆ ಆಗುದಿಲ್ಲ ಅಂತ. ಆಮೇಲೆ ಇವ್ರದೇ ಜಾತಕ ಬಂದಿತ್ತು. ನನ್ನ ಸ್ನೇಹಿತರಿಗೆ ಒಬ್ರು ನಜ್ಜ ಶಾಸ್ತ್ರಿಗಳಿಂದ ದೊಡ್ಡ ಸಾಹಿತ್ಯ